ಈಗ ಎಲ್ಲ ಅತಿಥಿಗಳನ್ನು ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ. ನಿಮ್ಮ ಜ್ವರ ಚಪ್ಪಾಳೆ ಬರಬೇಕು ಮಕ್ಕಳಿಗೆ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಹೇಳುತ್ತಾ ಈ ಒಂದು ಸರಸ್ವತಿ ಟ್ಯುಟೋರಿಯಲ್ ಕ್ಲಾಸ್ಗೆ ಬಂದಂತ ಎಲ್ಲ ಅತಿಥಿ ಮಹೋನ್ನರಿಗೆ ನಮ್ಮ ಕಡೆಯಿಂದ ಸ್ವಾಗತ ಸುಸ್ವಾಗತ ಮತ್ತೊಮ್ಮೆ. ಯಾವುದೇ ಒಂದು ಕಾರ್ಯಕ್ರಮ ಶುರುವಾಗಿಂತ ಮೊದಲು ನಮ್ಮ ಭಾರತೀಯ ಸಂಪ್ರದಾಯದ ಪ್ರಕಾರ ಒಂದು ಕಾರ್ಯಕ್ರಮಕ್ಕೆ ಪ್ರಾರ್ಥನಾ ಗೀತೆ ಮೂಲಕ ಚಾಲನೆ ನೀಡಿದರೆ ಒಂದು ಕಾರ್ಯಕ್ರಮ ಸುಗಮವಾಗಿ ನಡೀತದೆ ಅಂತೇಳಿ ಒಂದು ಹಿರಿಯರ ಅಭಿಪ್ರಾಯ. ಅದಕ್ಕೆ ತಕ್ಕ ಹಾಗೆ ಈಗ ನಮ್ಮ 3 ವಿದ್ಯಾರ್ಥಿಗಳು ಪ್ರಾರ್ಥನಾ ಗೀತೆ ಹಾಡಲು ಬರುತ್ತಿದ್ದಾರೆ. ನಿಮ್ಮ ಜೋರದ ಚಪ್ಪಾಳೆಯಿಂದ ಅವರನ್ನು ಬರಲಾಗಿದೆ. ಓಕೆ, ತುಂಬಾ ಸುಂದರವಾಗಿ ಹಾಡಿದ ವಿದ್ಯಾರ್ಥಿನಿಯರಿಗೆ ಇನ್ನೊಂದ್ಸಲ ಜ್ವರ ಚಪ್ಪಾಳೆ ಬರಬೇಕು ಮಕ್ಕಳಿಗೆ. ಓಕೆ, ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಅತಿಥಿ ದೇವೋಭವ ಅಂತ ಅಂತಾರೆ. ಯಾಕಂದ್ರೆ ಅತಿಥಿಗಳು ಸ್ವಾಗತ ಮಾಡ್ಕೊಳ್ಳೋದು ನಮ್ಮ ಭಾರತೀಯ ಸಂಪ್ರದಾಯದ ಪ್ರಕಾರ. ಈಗ ನಮ್ಮ 3 ವಿದ್ಯಾರ್ಥಿಗಳು ಒಂದು ಸ್ವಾಗತ ಗೀತೆಯನ್ನು ಹಾಡಲು ಬರ್ತಿದ್ದಾರೆ. ಅವರನ್ನು ಜ್ವರದ ಚಪ್ಪಾಳೆಯಿಂದ ಬರಮಾಡಿಕೊಳ್ಳೋಣ. ನಮ್ಮ ಪ್ರೇಮ ಪ್ರಕಾಶಕ್ಕೆ ಹೃದಯ ವಿಕಾಸಕ್ಕೆ ತೆರೆದೆವು ಬಾಗಿಲ ಸ್ವಾಗತವು ಸುಸ್ವಾಗತವು. ನಮ್ಮ ಪ್ರೇಮ ಪ್ರಕಾಶಕ್ಕೆ ಹೃದಯ ವಿಕಾಸಕ್ಕೆ ತೆರೆದೆವು ಬಾಗಿಲ ಸ್ವಾಗತವು ಸುಸ್ವಾಗತವು. ಹಿರಿಯರೇ ಕಿರಿಯರೇ ಬಂಧುಗಳೇ, ನಮ್ಮ ಎದುರಲ್ಲಿ ಕುಳಿತಿರುವ ಅತಿಥಿಗಳೇ. ಹಿರಿಯರೇ ಕಿರಿಯರೇ ಬಂಧುಗಳೇ, ನಮ್ಮ ಎದುರಲ್ಲಿ ಕುಳಿತಿರುವ ಅತಿಥಿಗಳೇ. ಸ್ವಾಗತಿಸುವೆವು ಸುಮಗಳ ಎಸೆವೆ ಬಾಗಲ ತೆರೆವೆ ನಮೋ ನಮೋ. ಸ್ವಾಗತಿಸುವೆವು ಸುಮಗಳ ಎಸೆವೆ ಬಾಗಲ ತೆರೆವೆ ನಮೋ ನಮೋ. ನಮ್ಮ ಪ್ರೇಮ ಪ್ರಕಾಶಕ್ಕೆ ಹೃದಯ ವಿಕಾಸಕ್ಕೆ ತೆರೆದೆವು ಬಾಗಿಲ ಸ್ವಾಗತವು ಸುಸ್ವಾಗತವು. ಸರಸ್ವತಿ ಟ್ಯೂಷನ್ ಕ್ಲಾಸ್ನ ಮಕ್ಕಳು ನಾವು ಉಣಿಯುತ್ತ ನಲ್ಲಿ
ಪ್ರೇಮ ಪ್ರಕಾಶಕ್ಕೆ ಹೃದಯ ವಿಕಾಸಕ್ಕೆ ತೆರೆದೆವು ಬಾಗಿಲ ಸ್ವಾಗತವು ಸುಸ್ವಾಗತವು. ಧನ್ಯವಾದಗಳು. ಓಕೆ, ತಮ್ಮ ಮಧುರವಾದ ಕಂಠದಿಂದ ಹಾಡಿ ನಮ್ಮನ್ನೆಲ್ಲ ರಂಜಿಸಿದ ಮೂರು ವಿದ್ಯಾರ್ಥಿಗಳಿಗೆ ಇನ್ನೊಂದ್ಸಲ ಜೋರಾದ ಚಪ್ಪಳ ಬರಬೇಕು ಮಕ್ಕಳು. ಓಕೆ, ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಅಧ್ಯಕ್ಷತೆ ಸ್ಥಾನ ವಹಿಸಿಕೊಂಡಂತ RB ಬಿರಾದರ್ ಗುರುಗಳಿಗೆ ನಮ್ಮ ಸರಸ್ವತಿ ಟ್ಯುಟೋರಿಯಲ್ ಕ್ಲಾಸಿಂದ ಸ್ವಾಗತ ಸುಸ್ವಾಗತ ಸರ್. ಅದೇ ತರನಾಗಿ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರುವಂತ MS ಬಿರಾದರ್ ಸರ್, ಜೀವಶಾಸ್ತ್ರ ವಿಷಯದ ಉಪನ್ಯಾಸಕರು, ದರ್ಬಾರ್ ಕಾಲೇಜ್, ಇವರಿಗೂ ಸಹ ಸ್ವಾಗತ ಸುಸ್ವಾಗತ. ಅದೇ ತರನಾಗಿ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದಂಥ KR ಗೆಣ್ಣೂರ್ ಪೊಲೀಸ್ ಅಧಿಕಾರಿಗಳು, ಇವರಿಗೂ ಸಹ ಸ್ವಾಗತ ಸುಸ್ವಾಗತ ಸರ್. ಅದೇ ತರನಾಗಿ ನಮ್ಮ ಈ ಒಂದು ಟ್ಯುಟೋರಿಯಲ್ ಕ್ಲಾಸ್ನಲ್ಲಿ ಶಿಕ್ಷಣ ನೀಡಿದಂಥ ಶಿಕ್ಷಕರಿಯಾದಂಥ ದೀಪಾ ಅವರಿಗೂ ಸಹ ಸ್ವಾಗತ ಸುಸ್ವಾಗತ. ಅದೇ ತರನಾಗಿ ದೀಪಿಕಾ ಅವರಿಗೂ ಸಹ ಸ್ವಾಗತ ಸುಸ್ವಾಗತ. ಅದೇ ತರನಾಗಿ ಐಶ್ವರ್ಯ ಮೇಡಮ್ ಅವರಿಗೂ ಸ್ವಾಗತ ಸುಸ್ವಾಗತ. ಅದೇ ತರನಾಗಿ ಪೂಜಾ ಮೇಡಮ್ ಅವರಿಗೂ ಸ್ವಾಗತ ಸುಸ್ವಾಗತ. ಓಕೆ, ಈಗ ಭಾವಚಿತ್ರಕ್ಕೆ ಪೂಜೆ ಮಾಡುವ ಒಂದು ಸಮ್ಮೇಳನ. ಈಗ ಎಲ್ಲ ಅತಿಥಿಗಳು ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ ಸರ್.
ಚಪ್ಪಾಳೆ ಬರಬೇಕು ವಿದ್ಯಾರ್ಥಿಗಳೇ. ಓಕೆ, ಈಗ ಕಾರ್ಯಕ್ರಮದ ಮುಖ್ಯ ಘಟ್ಟ. ಈ ಒಂದು ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವುದರ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಾಗಿ ನಮ್ಮಲ್ಲಿ ಬಂದಂತ ಅತಿಥಿಗಳಿಗೆ ನಾನು ಬೇಡಿಕೊಳ್ಳುತ್ತೇನೆ. ಪ್ಲೀಸ್ ಸರ್. ಓಕೆ, ತುಂಬಾ ಚೆನ್ನಾಗಿ ಅನಿಸ್ತಾ ಆಗ್ತಿದೆ ನನಗೆ. ಈಗ ನಮ್ಮ ಮುದ್ದು ವಿದ್ಯಾರ್ಥಿಗಳು ಭಾಷಣವನ್ನು ಮಾಡಿದ್ದಾರೆ. ಒಬ್ಬೊಬ್ಬರಾಗಿ ನಾನು ಹೆಸರು ಓದಿರ್ತೀನಿ. ಅವ್ರು ಬಂದು ನೀವೇನೇನು ಭಾಷಣ ಮಾಡಿರಿ ಸ್ವಲ್ಪ ಹೇಳಬೇಕು. ಓಕೆ, ಮೊದಲಿಗೆ ರೇಖಾ ನರಗುಂದ ಅವರು ವೇದಿಕೆ ಮೇಲೆ ಬಂದು ಸರ್ವೇಪಲ್ಲಿ ರಾಧಾಕೃಷ್ಣ ಅವ್ರ ಬಗ್ಗೆ ಒಂದೆರಡು ಮಾತನಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. ನಿಮ್ಮ ಜೋರಾದ ಚಪ್ಪಾಳೆ ಬರಬೇಕು ವಿದ್ಯಾರ್ಥಿ. Teachers Day is celebrated on the birth anniversary of Dr. Sarvepalli Radhakrishna. I wish you all a very happy Teachers Day. Teachers are like our second parents. They teach us good manners. Thank you. ಓಕೆ, ಮೂರು ವಿದ್ಯಾರ್ಥಿ ತುಂಬಾ ಚೆನ್ನಾಗಿ ಹೇಳಿದ್ದು. ಅವರಿಗೆ ಇನ್ನೊಂದ್ಸಲ ಜೋರ ಚಪ್ಪಾಳೆ ಬರಬೇಕು. ಅದೇ ತರನಾಗಿ ಈಗ ನಮೃತ ಬಿರಾದವರು ಬಂದು ಒಂದೆರಡು ಮಾತುಗಳನ್ನಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಬರಲಿ ಕ್ಲಾಸ್. Good evening everyone. My name is Namrata Virad. Today is 5th September. We are celebrating Teachers. Teachers is celebrated on the birth anniversary of Dr. Sarvepalli Radhakrishna. I wish you all a very happy Teachers Day. Teachers are like our second parents. They teach us good manners. They are the backbone of our society. To all teachers, I salute us. Thank you all. ಅದೇ ತರನಾಗಿ ಈಗ ಪ್ರಗತಿ ಬಿರಾದವರು ಬಂದು ಒಂದೆರಡು ಅನಿಸಿಕೆಗಳನ್ನು ತಿಳಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. Good evening everyone. My name is Pragati Birana. Today is 5th September. We are celebrating Teachers. Teachers Day is celebrating on the birth anniversary of Dr. Sarvepalli Radhakrishna. I wish you all a very happy Teachers Day. Teachers are like our second parent. They teach us good manners. They are the backbone of society. To all are the teachers. Salute us. Thank you all. ಅದೇ ತರನಾಗಿ ಈಗ ಅಮೃತ ಬಿರಾದವರು ಒಂದೆರಡು ಅನಿಸಿಕೆಗಳನ್ನು ತಿಳಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಬಾಪುಟ. ಎಲ್ಲರಿಗೂ ಶುಭೋದಯ. ಗೌರವಾನ್ವಿತ ಶಿಕ್ಷಕರು, ಪೋಷಕರು ಮತ್ತು ಸ್ನೇಹಿತರು, ನಿಮಗೆಲ್ಲರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು. ಶಿಕ್ಷಕರ ದಿನವನ್ನು ಭಾರತದಲ್ಲಿ ಪ್ರತಿ ವರ್ಷ ಸೆಪ್ಟೆಂಬರ್ 5ರಂದು ಆಚರಿಸಲಾಗುತ್ತದೆ. ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣ ಅವರ ಜನ್ಮದಿನದಂದು ಶಿಕ್ಷಕರು ದಿನವನ್ನು ಆಚರಿಸಲಾಗುತ್ತದೆ. ಶಿಕ್ಷಕರು ನಮ್ಮ ಸಮಾಜದ ಬೆನ್ನೆಲುಬು, ಕತ್ತಲೆಯಲ್ಲಿ ಮೇಣದ ಬತ್ತಿಯಂತೆ ತಮ್ಮ ನಮ್ಮ ಮಾರ್ಗದರ್ಶನ ನೀಡುತ್ತಾರೆ. ನಮ್ಮ ದೇಶದ ಎಲ್ಲ ಶಿಕ್ಷಕರಿಗೆ ಇದು ಅತ್ಯಂತ ವಿಶೇಷವಾದ ದಿನವಾಗಿದೆ. ಧನ್ಯವಾದ. ಅದೇ ತರನಾಗಿ ಈಗ
name is Chulila. Today is 5th September. We are celebrating Teachers Day. Teachers Day is celebrated on the birth anniversary of Dr. Sarvapalli Radhakrishnan. I wish you all a very happy Teachers Day. Teachers Day are like our second parents. They teach us good manners. Thank you all. ಓಕೆ, ತುಂಬಾ ಧನ್ಯವಾದಗಳು. ಅದೇ ತರನಾಗಿ ಸ್ನೇಹ ಪತ್ರವನ್ನು ಒಂದು ಎರಡು ಅಂಶಗಳನ್ನು ತಿಳಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ಶುಭೋದಯ. ಗೌರವಾನ್ವಿತ ಶಿಕ್ಷಕರು, ಪೋಷಕರು ಮತ್ತು ಸ್ನೇಹಿತರು, ನಿಮಗೆಲ್ಲರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು. ಶಿಕ್ಷಕರ ದಿನವನ್ನು ಭಾರತದಲ್ಲಿ ಪ್ರತಿ ವರ್ಷ ಸೆಪ್ಟೆಂಬರ್ 5ರಂದು ಆಚರಿಸಲಾಗುತ್ತದೆ. ಶಿಕ್ಷಕರು ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣ ಅವರ ಜನ್ಮದಿನದಂದು ಶಿಕ್ಷಕರ ದಿನಾಚರಣೆ ಆಚರಿಸಲಾಗುತ್ತದೆ. ಶಿಕ್ಷಕರು ನಮ್ಮ ಸಮಾಜದ ಬೆನ್ನೆಲುಬು. ಶಿಕ್ಷಕರು ಕತ್ತಲೆಯಲ್ಲಿ ಮೇಣದ ಬತ್ತಿಯಂತೆ ತಮ್ಮ ಜ್ಞಾನದಿಂದ ನಮಗೆ ಮಾರ್ಗದರ್ಶನ ನೀಡುತ್ತಾರೆ. ನಮ್ಮ ದೇಶದ ಎಲ್ಲ ಶಿಕ್ಷಕರಿಗೆ ಇದು ಅತ್ಯಂತ ವಿಶೇಷವಾದ ದಿನವಾಗಿದೆ. ಧನ್ಯವಾದಗಳು. ಓಕೆ, ತುಂಬಾ ಧನ್ಯವಾದಗಳು. ಅದೇ ತರನಾಗಿ ಈಗ ನಮ್ಮ ಪೊಲೀಸ್ ಅಧಿಕಾರಿಯಾದಂಥ ಕಲ್ಲು ಕೆನ್ನೂರು ಅವರ ಮಗಳು ಈಗ ಬಂದು ಒಂದೆರಡು ಮಾತುಗಳಾಡುತ್ತಾರೆ, ಕೇಳಿ. ಎಲ್ಲರಿಗೂ ಶುಭೋದಯ. ಗೌರವಾನ್ವಿತ ಶಿಕ್ಷಕರು, ಪೋಷಕರು ಮತ್ತು ಸ್ನೇಹಿತರು, ನಿಮ್ಮೆಲ್ಲರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು. ಶಿಕ್ಷಕರ ದಿನವನ್ನು ಭಾರತದಲ್ಲಿ ಪ್ರತಿ ವರ್ಷ ಸೆಪ್ಟೆಂಬರ್ 5ರಂದು ಆಚರಿಸಲಾಗುತ್ತದೆ. ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನದಂದು ಶಿಕ್ಷಕರ ದಿನವನ್ನು ಆಚರಿಸಲಾಗುತ್ತದೆ. ಶಿಕ್ಷಕರ ನಮ್ಮ ಸಮಾಜದ ಬೆನ್ನೆಲುಬು. ಶಿಕ್ಷಕರು ಕತ್ತಲೆಯಲ್ಲಿ ಮೇಣದ ಬತ್ತಿಯಂತಿರುತ್ತವೆ. ಜ್ಞಾನದಿಂದ ನಮಗೆ ಮಾರ್ಗದರ್ಶನ ನೀಡುತ್ತಾರೆ. ಶಿಕ್ಷಕರು ಓಕೆ, ಬರಲಿ ಜೋರಾದ ಚಪ್ಪಾಳೆ ವಿದ್ಯಾರ್ಥಿಗಳೇ. ಓಕೆ, ಇಲ್ಲಿವರೆಗೂ ತುಂಬಾ ಚೆನ್ನಾಗಿ ಮಾತನಾಡಿದ ವಿದ್ಯಾರ್ಥಿಗಳಿಗೆ ತುಂಬಾ ಧನ್ಯವಾದ. ಅದೇ ತರನಾಗಿ ಪಲ್ಲವಿ ತಮ್ಗೊಂಡವರು ಬಂದು ಒಂದೆರಡು ಅನಿಸಿಕೆಯನ್ನು ತಿಳಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. Good evening everyone, my name is Pallavi. Today is 5th September. We are celebrating Teachers Day. Teachers Day is anniversary Dr. Sir. ಓಕೆ, ಅತಿಥಿಗಳ ಭಾಷಣಕ್ಕಿಂತ ಪೂರ್ವದಲ್ಲಿ ಈಗ ಸಾಧಕ ಗುರುವೃಂದಕ್ಕೆ ಎಲ್ಲರಿಗೂ ಈಗ ನಮ್ಮ ಸರಸ್ವತಿ ಟ್ಯುಟೋರಿಯಲ್ ಕ್ಲಾಸ್ನಿಂದ ಸನ್ಮಾನ ಇರುತ್ತದೆ. ಮೊದಲಿಗೆ ಈ ಒಂದು ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಂತ ಆರ್ಮಿ ಗುರುಗಳಿಗೆ, ನಿವೃತ್ತ ದೈಹಿಕ ಶಿಕ್ಷಕರು, ಇವರಿಗೆ ನಮ್ಮ ಮಲ್ಲನಗೌಡ ಬಿರಾದರ್ ಸರ್ ಸನ್ಮಾನ ಮಾಡಬೇಕು.
ಓಕೆ, ಈ ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನ ವಹಿಸಿಕೊಂಡಂತ ಮಲ್ಲನಗೌಡ ಗುರುಗಳಿಗೆ, ಬಯಾಲಜಿ ಲೆಕ್ಚರ್ ಆದಂತ ದರ್ಬಾರ್ ಕಾಲೇಜಿನಲ್ಲಾದಂತ ಮಲ್ಲನಗೌಡ ಗುರುಗಳಿಗೆ ಈಗ ಕಲ್ಲುಗೇನೂರವರು ಸನ್ಮಾನ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಓಕೆ, ತುಂಬ ಧನ್ಯವಾದಗಳು ಸರ್. ಅದೇ ತರನಾಗಿ ಪೊಲೀಸ್ ಅಧಿಕಾರಿಗಳಾದಂಥ ಕಲ್ಲೂರು ರಾಮಪ್ಪ ಗೆಣ್ಣೂರು ಅವರಿಗೆ ನಮ್ಮ ದೈಹಿಕ ಶಿಕ್ಷಕರು, ಅದೇ ತರನಾಗಿ ಬಯಾಲಜಿ ಶಿಕ್ಷಕರು ಸನ್ಮಾನ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಸರ್. ಇಲ್ಲಿ ಫೋಟೋ ಹಾಗೆ ಹಾಗೆ ಓಕೆ, ತುಂಬಾ ಧನ್ಯವಾದಗಳು ಸರ್. ಅದೇ ತರನಾಗಿ ಒಂದು ಸರಸ್ವತಿ ಟ್ಯೂಟರ್ ಕ್ಲಾಸ್ನಲ್ಲಿ ಶಿಕ್ಷಣ ನೀಡುತ್ತಿರುವ ನಮಗೆ ಯಾವಾಗಲೂ ಸಾಥಾಗಿರುವಂತಹ ಶಿಕ್ಷಕರಿಗೆ ಈಗ ಗೌರವದ ಸನ್ಮಾನ. ಮೊದಲಿಗೆ ದೀಪಾ ಗಾಯ್ಕೋಡ್ ಅವರಿಗೆ ಒಂದು ಸನ್ಮಾನ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಚಪ್ಪಾಳೆ ಬರಬೇಕು ವಿದ್ಯಾರ್ಥಿ. ಚೇರ್ ಹಾಕಿಸ್ಬೇಕಲ್ಲ ಇಲ್ಲಿ ಇರ್ಬಿಡಿ. ಅದೇ ತರನಾಗಿ ದೀಪಾ ಕಾಕೋಟ್ನೂರ್ ಅವರಿಗೆ ಈ ಒಂದು ಸರಸ್ವತಿ ಟ್ಯೂಟರ್ ಕ್ಲಾಸ್ನ ಸೆಕ್ರೆಟರಿ ಆದಂತಹ ಸುಸ್ಮಿತಾ ಬಿರಾದ್ ಅವರು ಬಂದು ಸನ್ಮಾನ ಮಾಡಿದ್ರು. ಅದೇ ತರನಾಗಿ ಈ ಒಂದು ಟ್ಯೂಷನ್ ಕ್ಲಾಸ್ನಲ್ಲಿ ಕಲಿಸಿದಂಥ ಶಿಕ್ಷಕರಾದಂಥ ಪೂಜಾ ಅವರು ಸಹ ಈ ಒಂದು ವೇದಿಕೆಗೆ ಬಂದು ಸನ್ಮಾನವನ್ನು ಸ್ವೀಕರಿಸಿಕೊಳ್ಳಬೇಕು ನಿರ್ದೇಶಕರಿಂದ. ಚಪ್ಪಾಳೆ ಬರಬೇಕು ವಿದ್ಯಾರ್ಥಿಗಳು. ಚಪ್ಪಾಳೆ ಬರಬೇಕು ವಿದ್ಯಾರ್ಥಿಗಳು. ಗುರುವಿನ ಗುಲಾಮನಾಗುವಂತಹ ದೊರೆ ಜನ ಮುಖ್ಯ ಅಂತ ಹೇಳ್ತಾರೆ ಹಿರಿಯರು. ಗುರುವಿನ ಗುಲಾಮನಾದರೆ ನಿಮಗೆ ಯಶಸ್ಸು ಖಚಿತ ಗೋಚರ ಅಂತ ಹೇಳ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಗುರುಗಳು ಹಾಕಿದ ನೇಮ ಪಾಠವನ್ನು ಮಾಡಿದರೆ ಜೀವನ ಪಾವನವಾಗುತ್ತದೆ ವಿದ್ಯಾರ್ಥಿಗಳು. ಅದೇ ತರನಾಗಿ ಈ ಒಂದು ಸರಸ್ವತಿ ಟ್ಯೂಟರ್ ಕ್ಲಾಸ್ನಲ್ಲಿ ಕಲಿಸಿದಂತ ಐಶ್ವರ್ಯ ಹೊಂಗಲ್ ಅವರು ಸಹ ಒಂದು ಸನ್ಮಾನವನ್ನು ಸ್ವೀಕರಿಸಿಕೊಳ್ಬೇಕು ನಿರ್ದೇಶಕಿಯಿಂದ. ಜೋರಾಗಿ ಚಪ್ಪಾಳೆ ಬರಬೇಕು.
ಚಪ್ಪಾಳೆ ಬರಬೇಕು ವಿದ್ಯಾರ್ಥಿಗಳೇ. ನೀವು ಸಹ ಚೆನ್ನಾಗಿ ಓದಿ ಒಂದು ಸಮಾಜದಲ್ಲಿ ಒಂದು ಹೆಸರು ಮಾಡಿ ಇವತ್ತು ಇಂಥ ವೇದಿಕೆಯಲ್ಲಿ ಸನ್ಮಾನವನ್ನು ಎಲ್ಲರೂ ಪ್ರತಿಯೊಬ್ಬರು ಸ್ವೀಕರಿಸಬೇಕಾಗಿ ನಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಓಕೆ, ತುಂಬಾ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಮುಂದಿನ ಘಟ್ಟ ಶಿಕ್ಷಕರಿಂದ ಭಾಷಣ. ಮೊದಲಿಗೆ ದೀಪಾ ಕೊಕ್ಕಟ್ನೂರ್ ಅವರು ಬಂದು ಒಂದೆರಡು ಅಂಶಗಳನ್ನು ಚಪ್ಪಳ ಬರಬೇಕು ವಿದ್ಯಾರ್ಥಿಗಳು. ಎಲ್ರಿಗೂ ಶುಭ ಸಂಜೆ. ಸೊ ಇವತ್ತು ನಾವು ಟೀಚರ್ಸ್ ಡೇ ಆಚರಣೆ ಮಾಡ್ತಾ ಇದ್ದೀವಿ. ಬರ್ತ್ ಆನಿವರ್ಸರಿ ಡಾಕ್ಟರ್ ರಾಧಾಕೃಷ್ಣ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ಸೊ ಎಲ್ಲರೂ ಲೈಫಲ್ಲಿ ಟೀಚರ್ಸ್ ಅವರು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಬೆಸ್ಟ್ ಅನ್ನೋಕ್ಕಿಂತ ಒಂದು ಇಂಪಾರ್ಟೆಂಟ್ ರೋಲ್ ಅವರು ಪ್ಲೇ ಮಾಡ್ತಾರೆ ಎಲ್ಲರ ಲೈಫಲ್ಲೂ ಕೂಡ. ಸುಮಾರು ಜನ ಟೀಚರ್ಸ್ ಒಂದು ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡಿದ್ದಾರೆ. ನನ್ನ ಲೈಫಲ್ಲಿ ಆಗಿರುವಂಥ ಒಂದು ವಿಷಯನ ಹೇಳ್ಕೋಬೇಕಾಗಿತ್ತು. ಸೊ ನಾನು ಆ್ಯಕ್ಚುಲಿ 3rd ಕ್ಲಾಸ್ವರೆಗೂ ನನಗೆ ಇದು ಎಜುಕೇಷನ್ ಬಗ್ಗೆ ಆಗಲಿ ನಾನು ಓದಬೇಕು ಮುಂದೆ ಬರಬೇಕು ಅನ್ನೋ ಯಾವುದೇ ರೀತಿ ಇಂಟೆನ್ಷನ್ ಆಗಲಿ ಯಾವುದೋ ಒಂದು ಕನಸಾಗಲಿ ಮುಂಚೆ ಇದ್ದಿರಲಿಲ್ಲ. ಸೊ ಯಾವಾಗ 4th ಕ್ಲಾಸ್ ಎಂಟರ್ ಆದರೆ ಅವಾಗ ಆಶಾ ಮ್ಯಾಮ್ ಅಂತ ಒಬ್ಬ ಟೀಚರ್ ಬಂದರು ನನ್ನ ಲೈಫಲ್ಲಿ. ಸೊ ಅವ್ರ ಬಿರಾದರ್ ಸರ್ ಮಗಳು ಆ್ಯಕ್ಚುಲಿ. ಸೊ ಅವರು ನನ್ನ ಲೈಫಲ್ಲಿ ಬಂದಾಗ ಆ್ಯಕ್ಚುಲಿ ನನಗೆ ಮುಂಚೆ ಯಾವಾಗಲೂ ಅನಿಸ್ತಾನೆ ಇರಲಿಲ್ಲ. ಆ್ಯಂಡ್ ನಾನು ಯಾವಾಗಲೂ ಟೀಚರ್ಸ್ ಕೊಟ್ಟಿದ್ದು ಯಾವ ಹೋಮ್ವರ್ಕು ಮಾಡ್ತಾನೆ ಇರಲಿಲ್ಲ, ದಿನಾಲೂ ಬೆಸ್ಕೊಂತಿದ್ದೆ. ಆ್ಯಂಡ್ ಸುಮಾರು ಸಲ ನನ್ನ ಪೇರೆಂಟ್ಸ್ ಕೂಡ ಬಂದು ಪೇರೆಂಟ್ಸ್ ಮೀಟಿಂಗ್ ಸುಮಾರು ಅಟೆಂಡ್ ಮಾಡಿದಾಗ ಸಹ ಅದೇ ಕಂಪ್ಲೇಂಟ್ ಬರ್ತಾ ಇತ್ತು, ನಿಮ್ಮ ಮಗಳು ಹೋಮ್ವರ್ಕ್ ಮಾಡ್ತಾ ಇಲ್ಲ, ಚೆನ್ನಾಗಿ ವರ್ಕ್ ಮಾಡ್ತಾ ಇಲ್ಲ ಅಂತ. ಸೊ ಯಾವಾಗ ನಾನು 4th ಕ್ಲಾಸ್ ಎಂಟರ್ ಆಗಿ ಅವ್ರು ನನ್ನ ಲೈಫಲ್ಲಿ ಬಂದರು. ಆ್ಯಂಡ್ ಅವಾಗ ನನ್ನ ಲೈಫಲ್ಲಿ ಅಂದರೆ ಎಜುಕೇಷನಲ್ಲಿ ಒಂದು ಟರ್ನ್ ಆಯಿತು ನನ್ನ ಲೈಫ್ ಒಂದು ಟೈಮ್. ಅಂದರೆ ನಾನು ಅವಾಗ ಚೆನ್ನಾಗಿ ಓದಬೇಕು, ನನಗೂ ಏನಾದರೂ ಒಂದು ಅಚೀವ್ಮೆಂಟ್ ಮಾಡಬೇಕು ಆ್ಯಂಡ್ ನಂತರ ಒಂದು ಲೈಫ್ ಇದೆ, ಆ ಲೈಫ್ನ ನಾನು ಚೆನ್ನಾಗಿ ಲೀಡ್ ಮಾಡಬೇಕು ಅಂತ ಅವಾಗಿಂದ ನಾನು ಡಿಸೈಡ್ ಮಾಡಿದೆ. ಆ್ಯಂಡ್ ಅಲ್ಲಿಂದ ಇಲ್ಲಿವರೆಗೂ ಕೂಡ ನನ್ನ ಲೈಫ್ ನನ್ಗೆ ಏನು ಇಂಟೆನ್ಷನ್ ಇದೆ ಅಂತಂದರೆ, ಸೊ ಎಲ್ಲರೂ ಅಂತಾರೆ ಹೆಣ್ಮಕ್ಳಿದ್ದಾರೆ, ಸೊ ಮದುವೆ ಮಾಡಿಕೊಟ್ಟು ಹೋಗ್ಬಿಡ್ತಾರೆ ಆ್ಯಂಡ್ ನಮ್ಗೇನು ಲಾಭ ಇದೆ ಅವ್ರನ್ನ ಕಳಿಸ್ಬಿಟ್ಟು ಅಂತ. ಆ್ಯಂಡ್ ಸಮಟೈಮ್ಸ್ ನಮ್ಮನೆಲ್ಲೂ ಕೂಡ ಈ ಮಾತುಗಳೆಲ್ಲ ಬರ್ತಿರುತ್ತೆ. ಸೊ ಹೆಣ್ಮಕ್ಳು ಅಂದ ತಕ್ಷಣ ಓದಬಾರ್ದು ಅಥವಾ ಮುಂದೆ ಹೋಗ್ಬಾರ್ದು ಅಂತ ಏನಿಲ್ಲ ಅಲ್ವಾ. ಸೊ ಇವಾಗ ಬಾಯ್ಸ್ಗೆ ಎಷ್ಟು ಇದು ಇದೆ ಅಂದರೆ ಎಷ್ಟು ರೈಟ್ಸ್ ಇದೆ ಅಷ್ಟೇ ರೈಟ್ಸ್ ಕೂಡ ಗರ್ಲ್ಸ್ಗೂ ಇದೆ, ಅಷ್ಟೇ ಈಕ್ವಲ್ ಆಗಿ ಗರ್ಲ್ಸ್ ಕೂಡ ಮುಂದೆ ಹೋಗ್ತಿದ್ದಾರೆ. ಸೊ ಇವಾಗ ನೋಡಿ ನಾವು ಗರ್ಲ್ಸ್ ಆಗಿ ಏನು ಮಾಡೋಕ್ಕಾಗಲ್ಲ ಅಂತಲ್ಲ, ಬಿಕಾಸ್ ಸುಮಾರು ಜನ ಗರ್ಲ್ಸು ಅವ್ರ ಲೈಫ್ನ ತುಂಬ ಚೆನ್ನಾಗಿ ಲೀಡ್ ಮಾಡಿದ್ದಾರೆ. ಸುಮಾರು ಜನ ಎಕ್ಸಾಂಪಲ್ಸ್ ಕೂಡ ನಮ್ಗೆ ಇದೆ ಅಲ್ವಾ. ಸೊ ಹಾಗಾಗಿ ಗರ್ಲ್ಸ್ ಆಗಿ ನಾವು ಕೂಡ ತುಂಬ ಚೆನ್ನಾಗಿ ಮುಂದೆ ಬರ್ಬೋದು. ಆ್ಯಂಡ್ ಸುಮಾರು ಜನ ಗರ್ಲ್ಸ್ ಇಲ್ಲಿ ನೀವು ಇದ್ದಿದ್ದೀರಾ. ಸೊ ಇಲ್ಲಿ ಒಂದು ಕೋಚಿಂಗ್ ಕ್ಲಾಸ್ ನಡೀತಾ ಇದೆ, ಸೊ ಅದನ್ನು ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊಳ್ಳಿ, ಓಕೆನಾ. ಸೊ ಈ ಥರ ಬೇರೆ ಕಡೆ ಯಾರು ಕೂಡ ಇಷ್ಟೊಂದು ಚೆನ್ನಾಗಿ ಕೋಚಿಂಗ್ಸ್ ಕೊಡಲ್ಲ. ಆ್ಯಂಡ್ ಅಣ್ಣ ತುಂಬ ಚೆನ್ನಾಗಿ ಕೋಚಿಂಗ್ ಕೊಡ್ತಾ ಇದ್ದಾರೆ. ಸೊ ಅದನ್ನು ನೀಟಾಗಿ ನೀವು ಯುಟಿಲೈಸ್ ಮಾಡ್ಕೊಳ್ಳಿ. ಆ್ಯಂಡ್ ಅವ್ರು ಏನು ಹೇಳ್ತಾರೆ ಪ್ರತಿಯೊಂದನ್ನು ಕೇಳಿ. ಬಿಕಾಸ್ ನೋಡಿ ಟೀಚರ್ಸ್ ನಿಮ್ಗೆ ಯಾವಾಗಲೂ ಕೆಟ್ಟದನ್ನು ಹೇಳಲ್ಲ, ಯಾವಾಗಲೂ ಕೂಡ ಒಳ್ಳೆಯದನ್ನು ಹೇಳ್ತಿರ್ತಾರೆ. ಆ್ಯಂಡ್ ನಾವು ಯಾವಾಗಲೂ ಅನ್ಕೊಂಡಿರ್ತೀವಿ ಒಂದ್ಸಲ ಅವ್ರು ಏನಾದರೂ ನಮಗೆ ಬೈದ್ಬಿಟ್ರೆ ಸೊ ಈ ಟೀಚರ್ ನಮ್ಗೆ ಆಗಿ ಬರಲ್ಲ ಅಂದರೆ ನಮಗೆ ಸೇರೋದಿಲ್ಲ, ಸೊ ನಮಗಿಂತ ಬೇರೆಯವ್ರನ್ನ ಇಷ್ಟಪಡ್ತಾರೆ, ಬೇರೆಯವ್ರಿಗೆ ಸೇರ್ತಾರೆ ಅಂತ. ಸೊ ಆ ಥರ ಯಾವುದೂ ಏನೂ ಇರಲ್ಲ. ಸೊ ಎಲ್ಲರೂ ಸಹ ಟೀಚರ್ಸ್ ಈಕ್ವಲ್ ಆಗಿ ನೋಡ್ತಿರ್ತಾರೆ. ಸೊ ಅವಾಗಲೇ ಎಲ್ಲ ಪುಟಾಣಿಗಳು ಹೇಳಿದ್ರು ಟೀಚರ್ಸ್ ನಮ್ಮ ಲೈಫಲ್ಲಿ ಸೆಕೆಂಡ್ ಪೇರೆಂಟ್ಸ್ ಅಂತ. ಸೊ ಅದು ತುಂಬಾ ಅಂದರೆ 100% ನಿಜ ಇದೆ. ಸೊ ನಾವು ಲೈಫಲ್ಲಿ ಯಾರಿಗೆ ಗೌರವ ಕೊಡ್ತೀವೋ ಇಲ್ವೋ ಅದು ಸೆಕೆಂಡರಿ. ನಾವು 3 ಜನಕ್ಕೆ ಮಾತ್ರ ಗೌರವ ಕೊಡಲೇಬೇಕು, ಅದು ಅಪ್ಪ, ಅಮ್ಮ, ನೆಕ್ಸ್ಟ್ ಟೀಚರ್ಸ್, ಓಕೆನಾ. ಸೊ ಹಂಗೆ ನೀವು ಕೂಡ ಮುಂದೆ ಬನ್ನಿ. ಆ್ಯಂಡ್ ನಿಮ್ಗೆ ಏನೇ ಹೆಲ್ಪ್ ಬೇಕಂದ್ರೂ ಕೂಡ ಅಣ್ಣ ಮಾಡೋಕ್ಕೆ ರೆಡಿ ಇದ್ದಾರೆ. ಸೊ ಅವ್ರು ಏನು ಗೈಡೆನ್ಸ್ ಕೊಡ್ತಾರೆ ಪ್ರತಿಯೊಂದನ್ನು ತಗೊಳ್ಳಿ. ಸೊ ಏನಾದರೂ ಹೆಲ್ಪ್ ಬೇಕಂದ್ರೂ ಅವ್ರ ಹತ್ರ ಕೇಳಿ ನಿಮ್ಗೆ ಕೊಡ್ತಾರೆ. ಆ್ಯಂಡ್ ನನ್ನ ಕಡೆಯಿಂದ ಏನಾದರೂ ಆಗಬೇಕಂದ್ರೂ ಕೂಡ ನಾನು ಕೊಡ್ತೀನಿ, ಓಕೆನಾ. ಸೊ ಥ್ಯಾಂಕ್ ಯು. ಆ್ಯಂಡ್ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಅಣ್ಣ. ಆ್ಯಂಡ್ ಥ್ಯಾಂಕ್ ಯು ಸರ್. ಓಕೆ, ಹೆಣ್ಣೊಂದು ಕಲಿತರೆ ಶಾಲೆ ಒಂದು ತೆರೆದಂತೆ ಅಂದಂತೆ ಸಾವಿತ್ರಿಬಾಯಿ ಫುಲೆ ಅವರು ಈ ಒಂದು ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ತಮ್ಮ ಪ್ರಾಣವನ್ನೇ ಮುಡುಪಾಗಿಟ್ಟು ಹೆಣ್ಣು ಮಕ್ಕಳು ಮುಂದೆ ಬರಬೇಕಂತೇಳಿ ತುಂಬಾ ಸಾಹಸ ಮಾಡಿ ಇಂಥ ಮಹಿಳೆಯರನ್ನು ಹುಟ್ಟಿಸಿದ್ದಾರೆ. ಇದಕ್ಕೂ ನಿಜಕ್ಕೂ ಅವರ ಒಂದು ಸಾಧನೆಗೆ ಇದು ಮೈಲುಗಲ್ಲು ಅಂತ ಹೇಳಬೇಕು. ವಿದ್ಯಾರ್ಥಿಗಳು ಒಂದ್ಸಲ ಜೋಳ ಚಪ್ಪಳ ಬರಬೇಕು. ಅದೇ ತರನಾಗಿ ಒಂದು ವಿಷಯ ಕ್ಲಾಸ್ನಲ್ಲಿ ವಿದ್ಯೆಯನ್ನು ನೀಡಿದಂತಹ ಪೂಜಾ ಅವರು ಬಂದು ಒಂದೆರಡು ಅನಿಸಿಕೆಗಳನ್ನು ತಿಳಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ಶುಭ ಸಂಜೆಯ ಶುಭಾಶಯಗಳು. ಎಲ್ಲರಿಗೂ ಮೊದಲನೇ ಕ್ಷಮೆಯನ್ನು ಕೇಳ್ತೀನಿ, ಯಾಕಂದ್ರೆ ಅಲ್ಲಿ ಸ್ವಲ್ಪ ಕಾರ್ಯಕ್ರಮ ಲೇಟ್ ಆಯಿತು.
ಈ ಸರಸ್ವತಿ ಟ್ಯುಟೋರಿಯಲ್ ಕ್ಲಾಸ್ ಅಂದ್ರೆ ನಮಗೆ ಬಹಳಷ್ಟು ಹೆಲ್ಪ್ ಆಗಿದೆ, ಅಂದ್ರೆ ನಮಗೂ ಬಹಳಷ್ಟು ಹೆಲ್ಪ್ ಆಗಿದೆ ಸ್ಟೂಡೆಂಟ್ಗಿಂತ. ಅನ್ನ ನಮ್ಗೆ ನಾವೇನು ಬಹಳಷ್ಟು ದೊಡ್ಡ ಡಿಗ್ರಿ ಮುಗಿಸಿದವರಲ್ಲ, ನಾವು ಈಗ ಡಿಗ್ರಿ ಸೆಕೆಂಡ್ ಸೆಮ್ ಇದೆ, ನಮ್ಗೆ ಅನ್ನ ಒಂಥರ ಬರೀ ನೀವು ಹೇಳ್ಬೋದು ಅಂತಂದು ಒಂಥರ ಸಾಥ್ ಕೊಟ್ರು. ಅದರಿಂದ ನಮಗೂ ಬಹಳಷ್ಟು ಹೆಲ್ಪ್ ಆಗೈತಿ. ಒಂಥರ ಇಲ್ಲಿ ಅನ್ನ ಟ್ಯುಟೋರಿಯಲ್ ಕ್ಲಾಸಿಗೆ ಬಂದ್ರೆ ಒಂದೇ ಥರ ಆತ ನೀಡಿಲ್ಲ, ಬಹಳಷ್ಟು ಒಂದೇ ಸಂಗೀತನೂ ಹೇಳ್ತಾರೆ, ಪಾಠ ಜೋಡಿ ಎಲ್ಲಾನು ಟೀಚ್ ಮಾಡ್ತಾರೆ. ಥ್ಯಾಂಕ್ ಯು. ತುಂಬಾ ಧನ್ಯವಾದಗಳು. ಇನ್ನೊಂದ್ಸಲ ಜೋರ ಚಪ್ಪಲ ಬರಬೇಕು ವಿದ್ಯಾರ್ಥಿಗಳು. ಮುಖ್ಯ ಅತಿಥಿಗಳಿಂದ ಭಾಷಣ. ಅದೇ ತರನಾಗಿ ನಮ್ಮ ಗುರುಗಳು, ನಾನು ಸೆಕೆಂಡ್ PU ಫಸ್ಟ್ PU ಅವರಲ್ಲೇ ಕಲ್ತಿದ್ದು. ನನಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇಂಗ್ಲೀಷ್ ಏನೂ ಬರ್ತಿದ್ದಿಲ್ಲ. ಅಂಥ ಗುರುಗಳನ್ನು ತುಂಬ ಪಾಸಿಟಿವ್ ಎಲ್ಲ ಥಿಂಕ್ ಮಾಡಿ ನಿಮ್ಮ ಕಡೆ ಹಾಕಬೇಕು ವಿದ್ಯಾರ್ಥಿ ಮಾಡು ಹನುಮಂತ, ನೀವು ಬಿಡಬೇಡ ಅಂತ ನಾನು ತುಂಬ ಪಾಸಿಟಿವ್ ಮೆಸೇಜ್ ಕೊಟ್ಟು ನಮ್ಮ ಈ ಒಂದು ಸ್ಥಾನದಲ್ಲಿ ನಿಮ್ಮ ಮುಂದೆ ಗುರುತಿಸುವಂತೆ ಮಾಡಿದಂಥ ಬಿಡಾರ ಗುರುಗಳು ಈ ಒಂದು 2 ಮಾತುಗಳನ್ನ ಆಡಬೇಕಾಗಿತ್ತು ನಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಸರ್. ಈ ಒಂದು ಶಿಕ್ಷಕರ ದಿನಾಚರಣೆ ಅಂಗವಾಗಿ ಹಮ್ಮಿಕೊಂಡಿರುವಂಥ ಈ ಒಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷಸ್ಥಾನವನ್ನು ನಿರ್ವಹಿಸಿರುವಂತಹ ನಿವೃತ್ತ ದೈಹಿಕ ಶಿಕ್ಷಕರಾದ ಬಿರಾದರ್ ಸರ್ ಅವರೇ, ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರುವಂಥ ಗಂಡೂರು ಸರ್ ಅವರೇ, ಹಾಗೂ ಈ ಒಂದು ಸರಸ್ವತಿ ಟ್ಯುಟೋರಿಯಲ್ ಸ್ಕೂಲ್ನಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಾ ಇರುವಂಥ ಎಲ್ಲ ಟೀಚರ್ಸೇ ಹಾಗೂ ಖುದ್ದು ವಿದ್ಯಾರ್ಥಿನಿಯರು, ನನಗೆ ಖುಷಿ ಆಗೋದು ಏನಂತಂದರೆ, ನಾನು ಈಗ ಈ ವರ್ಷಕ್ಕೆ 26ನೇ ವರ್ಷ ಸರ್ವಿಸ್ ನಂದು. ಉಪನ್ಯಾಸಕನಾಗಿ ದರ್ಬಾರ್ ಕಾಲೇಜಿನಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಅಲ್ಲಿದು ಒಂದು ವಾತಾವರಣ ಬೇರೆ, ಹಳ್ಳಿ ವಾತಾವರಣ ಬೇರೆ. ನಾವೆಲ್ಲ ಈಗ ಹಳ್ಳಿ ಸಿಟಿಯಲ್ಲಿರುವಂಥ ವಿದ್ಯಾರ್ಥಿಗಳನ್ನು ನೋಡ್ತಾ ಇರ್ತೀವಿ ನಾವು. ಅಂದರೆ ಸಾಲಿಗೆ ಹೋಗೋದು, ಮನೆಗೆ ಬರೋದು, ಅವ್ರಿಗೆ ಇನ್ನೊಂದು ಕೇಳಿದ್ರೆ ಹೇಳಿಕ್ಕೆ ಬರೋದಿಲ್ಲ. ಏನು ಪಾಠ ಮಾಡ್ಬೇಕು ಅದಷ್ಟೇ ಮಾಡ್ತಾರೆ. ಆದರೆ ಇವೆಲ್ಲ ವಿದ್ಯಾರ್ಥಿಗಳನ್ನು ನೋಡಿದರೆ ನನಗೆ ಬಹಳ ಖುಷಿ ಅನಿಸೋದು ಏನಂತಂದರೆ, ಎಷ್ಟು ಆ್ಯಕ್ಟಿವ್ ಆಗಿದ್ದಾರೆ ಅವರು, ಮತ್ತು ಭಾಷೆ ಎಷ್ಟು ಚೆನ್ನಾಗಿ, ಇಂಗ್ಲೀಷ್ ಎಷ್ಟು ಚೆನ್ನಾಗಿ ಅವರು ಮಾತಾಡ್ತಾರೆ, ಇಂಗ್ಲೀಷ್ನಲ್ಲೇ ಅವರು ಚೆನ್ನಾಗಿ ಭಾಷಣ ಮಾಡ್ತಾರೆ. ಈ ವಯಸ್ಸಿನಲ್ಲಿ ಇದು ಕಾರಣ ಏನಂತಂದರೆ, ಆ ಥರ ಇವರು ಈ ಕ್ಲಾಸ್ನವರು ಅವ್ರನ್ನ ತಯಾರಿ ಮಾಡಿದ್ದಾರೆ. ಅದು ಅವ್ರಿಗೆ ಮೆಚ್ಚುಗೆ ಕೊಡುವಂಥ ಒಂದು ವಿಷಯ. ಈ ಮೊದಲು ನಾನು ಬಿರಾದರ್ ಅವರು ಅಲ್ಲಿ ಸಿಟಿಯಲ್ಲಿ ಬಿಜಾಪುರದಲ್ಲಿ ಮಾಡಿದಾಗ ನಾನು ಕರೆಸಿದ್ರು ಅವರು. ಅಲ್ಲಿ ಹೋದಾಗೂ ಅಲ್ಲಿನೂ ಸಾಕಷ್ಟು ವಿದ್ಯಾರ್ಥಿಗಳು ಅಲ್ಲಿ ಕ್ಲಾಸ್ಗಿದ್ದರು. ಮತ್ತು ಅವ್ರದ್ದು ಒಂದು ಕಲೆ ಏನಂತಂದರೆ, ಅವರು ಸಂಗೀತಗಾರರು, ಒಳ್ಳೆಯ ಶಿಕ್ಷಕರು, ಅದ್ರ ಜೊತೆಗೆ ಸಂಗೀತಗಾರರು. ಒಬ್ಬ ಶಿಕ್ಷಕ ಸಂಪೂರ್ಣವಾಗಿ ಪರ್ಫೆಕ್ಟಾಗಿ ಯಾವಾಗ ಆಗ್ತಾನೆ ಅಂತಂದರೆ, ಅವನಿಗೆ ಸ್ವಲ್ಪ ಸಂಗೀತದ ರುಚಿ ಇರಬೇಕು. ಏನಾದರೂ ಹಾಡಲಿಕ್ಕೆ, ಏನಾದರೂ ಕೇಳಲಿಕ್ಕಾದರೂ ಬರ್ಬೇಕು ಅವನಿಗೆ. ಆ ಥರ ಇದ್ದರೆ ಒಳ್ಳೆ ಟೀಚರ್ ಆಗ್ತಾನೆ. ಅದಕ್ಕೆ ಈ ಹನುಮಂತ್ ಬಿರಾದರ್ ಅವರು ಒಳ್ಳೆಯ ಸಂಗೀತಗಾರರು. ನಾನು ಒಂದು 10-15 ವರ್ಷ ಹಿಂದೆ ಅವರು PUC ನಮ್ಮಲ್ಲಿ ಜಾಯ್ನ್ ಆದಾಗ ಬಹಳ ಡೀಸೆಂಟ್ ಆದಂಥ ವಿದ್ಯಾರ್ಥಿ, ಭಾಳ ಡೀಸೆಂಟ್ ಅವರು, ಭಾಳ ಒಳ್ಳೆಯ ವಿದ್ಯಾರ್ಥಿ. ಅವನ ಬೆಳವಣಿಗೆ ನೋಡಿದರೆ ಎಲ್ಲರಿಗೂ ಖುಷಿ ಆಗ್ತದೆ. ದಿನಾಲೂ ನೀವು ನೋಡಿರ್ಬೋದು ಯೂಟ್ಯೂಬ್ನಲ್ಲಿ ಅವ್ರದ್ದು ಬೇರೆ ಬೇರೆ ಕಾರ್ಯಕ್ರಮಗಳು, ಬೇರೆ ಬೇರೆ ಅವರು ಹಾಡುಗಳನ್ನು ಬಿಟ್ಟಿರ್ತಾರೆ, ಕ್ಲಾಸ್ಗಳನ್ನು ಬಿಟ್ಟಿರ್ತಾರೆ, ಅವ್ರು ಕ್ಲಾಸ್ ಮಾಡಿದ್ದು ಬಿಟ್ಟಿರ್ತಾರೆ. ಹುಡುಗರ ಜೊತೆ ಯಾವ ಥರ ಅವ್ರು ಇಂಟ್ರ್ಯಾಕ್ಟ್ ಮಾಡ್ತಾರೆ ಹುಡುಗರನ್ನು. ಯಾಕಂದರೆ ನಾವು PUC ಮಕ್ಕಳಿಗೆ ಕಲಿಸೋದು, ಡಿಗ್ರಿ ಮಕ್ಕಳಿಗೆ ಕಲಿಸೋದು ಭಾಳ ಸರಳ, ಅಲ್ಲೇನು ಕೆಲಸ ಇಲ್ಲ. ಆದರೆ ಸಣ್ಣ ಮಕ್ಕಳಿಗೆ ಅವ್ರ ಲೆವೆಲ್ದಾಗ ಹೋಗಿ ಕೆಲಸ ಮಾಡೋದು ಬಹಳ ಕಷ್ಟ. ಅದನ್ನು ಇವರು ಮಾಡ್ತಾ ಇದ್ದಾರೆ. ಅವ್ರಿಗೆ ಆಟ ಆಡಿಸ್ಕೊಂತ, ಅವ್ರಿಗೆ ಸಂಗೀತ ಕಲಿಸ್ಕೊಂತ, ಅವ್ರಿಗೆ ಪಾಠ ಮಾಡೋದು. ಆಮೇಲೆ ಎಲ್ಲ ವಿದ್ಯಾರ್ಥಿಗಳು ಬಹಳ ಖುಷಿಯಿಂದ ಇದರಲ್ಲಿ ಪಾಲ್ಗೊಂಡಾರೆ. ಆಮೇಲೆ ಇನ್ನೊಂದು ವಿದ್ಯಾರ್ಥಿಗಳಲ್ಲಿ ಏನಂತಂದರೆ, ಇವತ್ತು ನಾವು ಜಗತ್ತು ಕಂಡ ಒಬ್ಬ ಶ್ರೇಷ್ಠ ಶಿಕ್ಷಕ ಹಾಗೂ ಭಾರತದ ರಾಷ್ಟ್ರಪತಿಯವರು ಸರ್ವಪಲ್ಲಿ ರಾಧಾಕೃಷ್ಣ ಅವರು ಒಬ್ಬರು ಕಾಲೇಜಿನ ಉಪನ್ಯಾಸಕರಾಗಿ ಮುಂದೆ ರಾಷ್ಟ್ರದ ಅಧ್ಯಕ್ಷರಾಗಿ ಕೆಲಸ ಮಾಡಿದರು. ಅವರ ವ್ಯಕ್ತಿತ್ವ ಹೆಂಗಿತ್ತು ಅಂತಂದರೆ, ಒಂದು ಕಡೆ ನಾವೆಲ್ಲ ಅದನ್ನು ಓದ್ತೀವಿ ನಾವು. ಅವರು ಮೈಸೂರು ಯೂನಿವರ್ಸಿಟಿಯಲ್ಲಿ ವೈಸ್ ಚಾನ್ಸಲರ್ ಆಗಿದ್ದರು. ಅವ್ರ ಅವಧಿ ಮುಗಿದ ಮೇಲೆ ಅವ್ರನ್ನ ಮೈಸೂರಿನಿಂದ ಕಲ್ಕತ್ತಾಗೆ ಕಳಿಸ್ಬೇಕಾಗಿತ್ತು. ಕಲ್ಕತ್ತಾಗೆ ಕಳಿಸ್ಬೇಕಾದ್ರೆ
ಅವರ ವಿದ್ಯಾರ್ಥಿಗಳು, ಅವರ ಶಿಷ್ಯರು ಏನ್ ಮಾಡಿದ್ರು ಅಂತಂದ್ರೆ, ಈ ಒಂದು ಕುದುರೆ ಏನು ಮಾಡ್ತಿರಲ್ಲ, ಒಂದು ರಥ ಇರ್ತದಲ್ಲ, ಆ ರಥದಲ್ಲಿ ಅವ್ರನ್ನ ಕೂಡಿಸಿ ಶಿಷ್ಯರೇ ಅವ್ರನ್ನ ಆ ಒಂದು ರಥವನ್ನ ರೈಲ್ವೆ ಸ್ಟೇಷನ್ ವರೆಗೆ ಎಳ್ಕೊಂಡು ಅವ್ರನ್ನ ಕಳಿಸಿದ್ದಾರೆ. ಅಂದ್ರೆ ಇದರ ಅರ್ಥ ಇಷ್ಟೇ, ಒಬ್ಬ ಗುರು ಚೆನ್ನಾಗಿ ತನ್ನ ವ್ಯಕ್ತಿತ್ವವನ್ನ ರೂಪಿಸಿಕೊಂಡ್ರೆ, ಒಳ್ಳೆ ಮಕ್ಕಳಲ್ಲಿ ಒಳ್ಳೆ ಶಿಕ್ಷಣ ಕೊಟ್ರೆ ಒಬ್ಬ ದೊಡ್ಡ ವ್ಯಕ್ತಿ ಆಗ್ತಾನೆ. ಈಗ ನಿಮ್ಗೆ ಗೊತ್ತಿರ್ಬೋದು, ಜಪಾನ್ದಲ್ಲಿ ಶಿಕ್ಷಕರಿರುವಂತ ಮರ್ಯಾದೆ ಬೇರೆ ಯಾರಿಗಿಲ್ಲ. ಜಪಾನ್ದಲ್ಲಿ ಈಗ ಜಪಾನಿಗೆ ಗೊತ್ತಿರ್ಬೋದು, ಅಮೆರಿಕ ಅದ್ರ ಮೇಲೆ ಹಿರೋಶಿಮಾ ನಾಗಾಸಾಕಿ ಮೇಲೆ ಅಣು ಬಾಂಬ್ ದಾಳಿ ಹಾಕಿ ಎಲ್ಲ ನಾಶ ಆಗಿತ್ತು. ನಾಶ ಆದ್ಮೇಲೆ ಅವರು ಅಲ್ಲಿರುವಂತ ಒಂದು ಸಂಸ್ಕೃತಿ ಹೆಂಗ ಅಂತಂದ್ರೆ, ಅಲ್ಲಿ ಟೀಚರ್ಸ್ಗಳು ಹೆಂಗ್ ಮಾಡ್ಬೇಕು, ಮತ್ತೆ ನಮ್ದೆಲ್ಲ ದೇಶ ನಾಶ ಆಗಿದೆ, ನಾವು ಮತ್ತೆ ದೇಶ ಕಟ್ಬೇಕು. ಅಲ್ಲಿರುವಂತ ಟೀಚರ್ಸು ಎಲ್ಲ ಜನರನ್ನ ಸೇರಿಸ್ಕೊಂಡು ಒಂದು 20-25 ವರ್ಷದಲ್ಲೇ ಮತ್ತೆ ಜಗತ್ತಿನಲ್ಲೇ ಪವರ್ಫುಲ್ ರಾಷ್ಟ್ರವಾಗಿ ಅವರು ಜಪಾನ್ದವರು ಬರುವಂಗಾಯ್ತು. ಅಂದ್ರೆ ಒಬ್ಬ ಶಿಕ್ಷಕ ಮನಸ್ಸು ಮಾಡಿದ್ರೆ ಬೇರೆ ಬೇರೆ ಅಂದ್ರೆ ವ್ಯಕ್ತಿಗಳನ್ನ ನಾವು ನಿರ್ಮಾಣ ಮಾಡ್ಬೋದು. ನೋಡಿ, ಎಲ್ಲ ಈ ಜನ ವಿದ್ಯಾರ್ಥಿಗಳಿದ್ದೀರಿ, ಮುಂದೆ ಭವಿಷ್ಯದಲ್ಲಿ ನೀವು ಒಳ್ಳೆ ಡಾಕ್ಟರ್ ಆಗ್ಬೋದು, ಒಳ್ಳೆ ಇಂಜಿನಿಯರ್ ಆಗ್ಬೋದು, ಒಳ್ಳೆ ವಿಜ್ಞಾನಿ ಆಗ್ಬೋದು, ಒಳ್ಳೆ ರಾಜಕೀಯ ವ್ಯಕ್ತಿ ಆಗ್ಬೋದು, ಒಳ್ಳೆ ಲೀಡರ್ ಆಗ್ಬೋದು. ಬೇರೆ ಬೇರೆ ನಿಮಗೆ ಯಾವ್ಯಾವ ಒಂದು ಫೀಲ್ಡ್ ಬರ್ತದೆ ಆ ಫೀಲ್ಡ್ನಲ್ಲಿ ನೀವೆಲ್ಲ ಮುಂದುವರಿಬೇಕು. ಆದರೆ ಏನಂತಂದರೆ, ನೀವೆಲ್ಲ ಏನು ಈ ಒಂದು ವಿದ್ಯಾರ್ಥಿಗಳು ಏನಿದಿರಲ್ಲ, ನೀವು ಈ ಒಂದು ಟ್ಯುಟೋರಿಯಲ್ ಕ್ಲಾಸ್ನಲ್ಲಿ ಏನು ಬಂದಿರಿ, ಅವರಿಂದ ಒಳ್ಳೆಯ ಶಿಕ್ಷಣನ ಪಡಿಬೇಕು. ಬರೀ ಶಿಕ್ಷಣ ಪಡೆದ್ರ ಜೊತೆಗೆ ಅದ್ರ ಜೊತೆಗೆ ನೀವೆಲ್ಲ ಬೇರೆ ಬೇರೆ ಅದರ್ ಆ್ಯಕ್ಟಿವಿಟೀಸ್ ಅಂತ ಬರ್ತವೆ. ಈಗ ನಾವೆಲ್ಲ ಏನಾಗಿದ್ದು, ಸಿಟಿ ಹುಡುಗರು ಗೊತ್ತಿಲ್ಲ ಹೆಂಗಾಗಿ ಅಂತಂದರೆ, ಬರೀ ನಮ್ಮ ಸಿಲೆಬಸ್ ಏನದು ಅದನ್ನೇ ಕಲಿಯೋದು, ಎಕ್ಸಾಮ್ ಅಷ್ಟೇ ಫೇಸ್ ಮಾಡೋದು. ಎಕ್ಸಾಮ್ ಬಿಟ್ಟರೆ ಮುಂದೆ ಏನೂ ಗೊತ್ತಿಲ್ಲ, ಜೀವನ ಹೆಂಗೆ ಮಾಡೋದು ಗೊತ್ತಿಲ್ಲ, ಹೊರಗಡೆ ಜಗತ್ತೇನೋ ಗೊತ್ತಿಲ್ಲ, ಆ ಥರ ಆಗಿದೆ. ಆದರೆ ಹಳ್ಳಿ ಮಕ್ಕಳು ಏನಾಗ್ತದೆ ಅಂತಂದರೆ, ಶಿಕ್ಷಣದ ಜೊತೆಗೆ ಅವರು ಹಳ್ಳಿ ಜೀವನ, ಅವ್ರ ಜೊತೆ ಜನರ ಜೊತೆ ಯಾವ ಥರ ಮಾತಾಡಬೇಕು, ಯಾವ ಜೊತೆ ತಯಾರು ಮಾಡಬೇಕು. ನಾನು ಒಂದು ಸಿಂಪಲ್ ಆಗಿ ನೋಡಿದೆ, ಈಗ ಒಬ್ಬ ವಿದ್ಯಾರ್ಥಿ ಪೂಜೆ ಮಾಡಿದ. ಈ ಪೂಜೆ ಸಿಟಿಯಲ್ಲಿ ನಮ್ಮ ಮನೇಲಿ ನನಗೆ ಒಬ್ಬ ಏನು ಇಂಜಿನಿಯರಿಂಗ್ ಮಾಡಿದ ಸ್ಟೂಡೆಂಟ್ ಮಗ ಇದ್ದಾನೆ. ನನಗೆ ಅವ್ರಿಗೆ ಪೂಜೆ ಮಾಡಿದ್ರೆ ಇಷ್ಟು ಮಾಡಲಿ, ಈ ಥರ ಮಾಡ್ಲಿಕ್ಕೆ ಆಗೋದಿಲ್ಲ. ಸುಮ್ಮನೆ ನಿಂದಿರ್ತಾರೆ ಅವರು. ಅಂದರೆ ಅವ್ರಿಗೆ ಆ ಕಲ್ಚರು, ಹಳ್ಳಿಯಲ್ಲಿ ಏನು ಕಲ್ಚರ್ ಬರ್ತದೆ ಹಳ್ಳಿ ಸಿಟಿಯಲ್ಲಿ ಇಲ್ಲ. ಆ ಒಬ್ಬ ವಿದ್ಯಾರ್ಥಿ ಎಲ್ಲ ಏನೇನು ಮಾಡ್ಬೇಕು ಎಲ್ಲ ಪೂಜೆ ಮಾಡಿಬಿಟ್ಟು, ಅಂದರೆ ಆ ಥರ ಒಂದು ಹಳ್ಳಿಯಲ್ಲಿ ಆ ಒಂದು ವಾತಾವರಣ ಅದು ಈ ಒಂದು ಶಿಕ್ಷಣ, ಈ ಒಂದು ಕ್ಲಾಸ್ನಿಂದ ನೀವೆಲ್ಲ ಪಡ್ಕೊತಾ ಇದ್ದೀರಿ. ನಂದು ಏನು ಹಂಬಲ್ ಅಡ್ವೈಸ್ ಏನಂತಂದರೆ, ಎಲ್ಲ ವಿದ್ಯಾರ್ಥಿಗಳಿಗೆ ನೀವೆಲ್ಲ ಮುಂದಿನ ದಿನಗಳಲ್ಲಿ ಏನು ಬೇರೆ ಬೇರೆ ಅಂಗಕ್ಕೆ ಹೋಗ್ತಾ ಇದ್ದೀರಿ, ನೀವು ಪಾಠ ಪ್ರವಚನ ಕಡೆ ಕಾನ್ಸಂಟ್ರೇಟ್ ಮಾಡಬೇಕು. ಸಾಧ್ಯ ಆದರೆ ನಿಮ್ಮ ಪೇರೆಂಟ್ಸ್ ಬಂದರೆ, ನಾನು ಅವ್ರಿಗೆ ಹೇಳೋವಂತ ಮಾಡಿದ್ದೆ, ನಿಮ್ಮ ಪೇರೆಂಟ್ಸ್ ಬಂದರೆ ನೀವು ಏನಾದರೂ ಮೊಬೈಲ್ಗಳನ್ನು ಮುಟ್ಬಾರ್ದು. ಯಾರು ಮೊಬೈಲಿಂದ ಈ ಜಗತ್ತೇ ಏನಂತಂದರೆ ಗೊತ್ತಿರ್ಬೋದು, ಎಲ್ಲ ಒಂದು ಎನಾಲಿಸಿಸ್ ಮಾಡಿದ್ದಾರೆ. ಜಗತ್ತಿನಲ್ಲಿ ಅತಿ ಹೆಚ್ಚು ಮೊಬೈಲ್ ಯಾರು ಯೂಸ್ ಮಾಡ್ತಾರೆ ಅಂದರೆ ಇಂಡಿಯಾದವರು. ಆಮೇಲೆ ಒಂದು ಎನಾಲಿಸಿಸ್ ಮಾಡಿದ್ದಾರೆ, ಸ್ಕ್ರೀನ್ ಟೈಮ್ ಅಂತ ಬರ್ತದೆ. ಸ್ಕ್ರೀನ್ ಟೈಮ್ ಅಂದರೆ ಒಬ್ಬ ವ್ಯಕ್ತಿ ಎವರೇಜ್ ಆಗಿ ದಿನಾಲು ಎಷ್ಟು ಮೊಬೈಲನ್ನು ನೋಡ್ತಾನೆ, ದಿನಾಲು ಎಷ್ಟು ತಾಸು ಮೊಬೈಲನ್ನು ನೋಡ್ತಾನೆ. ಅದು ಜಗತ್ತಿನಲ್ಲಿ ಇಂಡಿಯಾದವ್ರಿಗೆ ಜಾಸ್ತಿ ಅದು, ಸ್ಕ್ರೀನ್ ಟೈಮ್ ಜಾಸ್ತಿ ಅದು. ಅಂದರೆ ನಾವು ಈಗಂದ್ರೂ ಏನಾಗ್ಬಿಟ್ಟೆ, ಮೊದಲು ಒಂದು ಕಾಲದಲ್ಲಿ ಇತ್ತು, ನಾವು ಅದಕ್ಕೆ ಡಾಟಾ ಹಾಕ್ಬೇಕಾದ್ರೆ, ಕರೆನ್ಸಿ ಹಾಕ್ಬೇಕಾದ್ರೆ ಕಾಸ್ಟ್ಲಿ ಇತ್ತು. ಈಗೆಲ್ಲ ಅದು ಚೀಪ್ ಆದಮೇಲೆ ಎಲ್ಲರೂ ನೋಡಿ, ಈಗ ಇನ್ನೂ ಸಿಟಿಯಲ್ಲಿ ಸ್ವಲ್ಪ ಏನೇನೋ ಕೆಲಸ ಮಾಡ್ಕೊತಾರೆ, ಹಳ್ಳಿಯಲ್ಲೆಲ್ಲ ಕಟ್ಟಿಗೆಲ್ಲ ಕುತ್ಕೊಂಡು ಮೊಬೈಲ್ ತೊಗೊಂಡು ಕೂತಿರ್ತಾರೆ. ಸಿಟಿಯಲ್ಲಿ ಹೆಣ್ಮಕ್ಳು ಮನೆಯಲ್ಲಿ ಅದೇ ಕೆಲಸ ಇಲ್ಲ ಅಂದ್ರೆ ಅದೇ ಕೆಲಸ. ಅಂದರೆ ಏನಾಗಿ ಅಂತಂದರೆ, ಮನೆಯಲ್ಲಿ ಪೇರೆಂಟ್ಸೇ ನಾವೇ ಮೊಬೈಲ್ ಹಚ್ಕೊಂಡು ಕೂತ್ರೆ ನಮ್ಮ ಮಕ್ಕಳು ಅದನ್ನು ಅವ್ರು ಕೇಳುವಂಥ ಹಕ್ಕು ಅವ್ರಿಗೆ ಇರ್ತದೆ, ಅವರು ನೋಡ್ತಾರೆ. ಅದು ಸ್ವಲ್ಪ ಹೆಂಗಂತಂದರೆ ಅಡಿಕ್ಟ್ ಆಗಿಬಿಟ್ಟು ಅಂತಂದರೆ, ಸಾಮಾನ್ಯವಾಗಿ ಹೆಂಗೆ ಬಂದ ಅಂತಂದರೆ, ಒಂದೊಂದು ಮನೆಯಲ್ಲಿ ಹೆಂಗಾಯ್ತಂದರೆ, ಒಂದು ಮಗು ಜಾಸ್ತಿ ಆಡ್ಲಿಕ್ಕಂತಂದ್ರೆ ಮೊಬೈಲ್ ಕೊಟ್ಟು ಕೂತ್ರೆ ಸುಮ್ಮನೆ ಬಿಡ್ತಂಥದ್ದು. ಆ ಲೆವೆಲ್ಗೆ ನಾವು ಮೊಬೈಲ್ಗೆ ಅಡಿಕ್ಟ್ ಆಗಿದ್ವಿ. ಮೊಬೈಲು ಬಹಳ ಒಳ್ಳೇದದು, ಅದನ್ನು ನಾವು ಪ್ರಾಪರಾಗಿ ಎದಕ್ಕೆ ಬೇಕು, ಅದಕ್ಕೆ ಸ್ಟಡಿ ಮೆಟೀರಿಯಲ್ ನಿಮ್ಮೆಲ್ಲ ನೀವು 4th, 5th, 6th ಸ್ಟ್ಯಾಂಡರ್ಡ್ ಏನು ಓದ್ತಾ ಇದ್ದೀರಿ ಅವರಿಗೆಲ್ಲ ಒಳ್ಳೆ ಇಂಗ್ಲೀಷ್ ಗ್ರಾಮರ್ ಸಿಗ್ತದೆ. ಅಲ್ಲಿ ನೀವು ಸರ್ಚ್ ಮಾಡಿದರೆ ಯೂಟ್ಯೂಬ್ನಲ್ಲಿ ಒಳ್ಳೊಳ್ಳೆ ಟೀಚರ್ಸು ಗ್ರಾಮರನ್ನು ಹೇಳುವಂಥ ಟೀಚರ್ಸ್ ಮಾಡಿಬಿಟ್ಟಿರ್ತಾರೆ, ಅದನ್ನು ನೋಡ್ಕೋಬೋದು. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬಂದಿರ್ತದೆ, ಅದ್ರ ಬಗ್ಗೆ ನೀವು ನೋಡ್ಕೋಬೋದು. ವಿದ್ಯಾರ್ಥಿಗಳು ಅದ್ರ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡೋದು. ಮೊಬೈಲನ್ನು ಅದು ಬಿಟ್ಟು ಬೇರೆ ಯಾವುದೋ ಹಾಡ ಕೇಳೋದು, ಯಾರೋ ಏನು ಬಿಟ್ಟಿರ್ತಾರೆ ಅದನ್ನು ಕೇಳೋದು, ಆಮೇಲೆ ಫೇಸ್ಬುಕ್ ನೋಡೋದು, ಇನ್ಸ್ಟಾಗ್ರಾಮ್, ಇವೆಲ್ಲ ಅದರಿಂದ ನಾವೆಲ್ಲ ಹಾಳಾಗ್ತಾ ಇದ್ದೀವಿ.
ಅದಕ್ಕಾಗಿ ನೀವೆಲ್ಲ ಏನು ಮಾಡಬೇಕು, ವಿದ್ಯಾರ್ಥಿಗಳು ಈ ಒಂದು ಟ್ಯುಟೋರಿಯಲ್ ಕ್ಲಾಸ್ನಿಂದ, ಸರಸ್ವತಿ ಟ್ಯುಟೋರಿಯಲ್ ಕ್ಲಾಸು ಒಳ್ಳೆ ರೀತಿಯಿಂದ ನಡೀತಾ ಇದೆ. ಹನುಮಂತ್ ಬಿರಾದರ್ ಅವರು ಬಹಳ ಆಕ್ಟಿವ್ ಆದಂಥ ಒಬ್ಬ ಶಿಕ್ಷಕ ಮತ್ತು ಒಬ್ಬ ಸಂಗೀತಗಾರ. ಅವ್ರದ್ದು ಒಳ್ಳೆ ಹೆಸರಿದೆ ಬಿಜಾಪುರದಲ್ಲಿ. ನಮ್ಮೆಲ್ಲ ಸ್ಟಾಫ್ನು ಆ್ಯಕ್ಚುಲ್ ಆಗಿ ನಾವೆಲ್ಲ ಅವ್ನ ಮದುವೆಗೆ ಬರಬೇಕಾಗಿತ್ತು, ಅದು ಏನೋ ಮಿಸ್ ಆಗಿ ನಾವೆಲ್ಲ ವ್ಯಾಲ್ಯೂಷನ್ಗೆ ಹೋಗ್ಬಿಟ್ಟಿವಿ, ಪೇಪರ್ ಚೆಕ್ಕಿಗೆ ಹೋಗ್ಬಿಟ್ಟಿವಿ. ಎಲ್ಲ ಸ್ಟಾಫು ನಮಗೆ ಏನಕ್ಕಾದ್ರೂ ಮಿಸ್ ಮಾಡ್ಕೊತೀವಿ. ಅವರೆಲ್ಲ ಪ್ಲ್ಯಾನ್ ಮಾಡಿದ್ದಾರೆ ಒಂದು ದಿವಸ ಅವ್ನ ಮನೆಗೆ ಹೋಗಿ ಬರ್ಬೇಕಂತೆ. ಆ ಥರ ಒಂದು ವ್ಯಕ್ತಿತ್ವ ಇರುವಂಥ ಒಬ್ಬ ವಿದ್ಯಾರ್ಥಿ ನಮ್ಮ ಕೈಯಲ್ಲಿ ಕಲಿತು ಈಗ ಒಳ್ಳೆಯ ಹೆಸರನ್ನು ಪಡೆದಿದ್ದಾನೆ. ಬಿಜಾಪುರದಲ್ಲಿ ಒಳ್ಳೆಯ ಹೆಸರು, ಈ ಇಟ್ನಹಳ್ಳಿಯಲ್ಲಿ ಅವರು ಒಳ್ಳೆಯ ಹೆಸರು. ಅವ್ರು ಏನು ಕ್ಲಾಸ್ ಮಾಡ್ತಾರೆ ಕೂಡ ವಿದ್ಯಾರ್ಥಿಗಳು ಬಹಳ ಚೆನ್ನಾಗಿ ಅವರಿಂದ ಉಪಯೋಗನ ಮಾಡ್ಕೊಂಡಿದ್ದಾರೆ. ನೀವೆಲ್ಲ ಬರುವಂಥ ದಿನಗಳಲ್ಲಿ ಅವರಿಂದ ಒಳ್ಳೆಯ ಉಪಯೋಗ ಮಾಡಿಕೊಂಡು ಅವ್ರು ನೋಡಿ ಎಲ್ಲ ವಿದ್ಯಾರ್ಥಿಗಳು ಇಷ್ಟು ನೀಟಾಗಿ ಅವರು ಸ್ಪೀಚ್ ಮಾಡ್ತಾರೆ, ಇಂಗ್ಲೀಷನ್ನು ಮಾತಾಡ್ತಾನೆ, ಕನ್ನಡದಲ್ಲಿ ಚೆನ್ನಾಗಿ ಮಾತಾಡ್ತಾನೆ ಅಂತಂದರೆ ಅವ್ರು ಎಷ್ಟು ನಿಮ್ಮನ್ನು ತಯಾರಿ ಮಾಡಿರ್ತಾರೆ, ಅವ್ರು ಎಷ್ಟು ಚೆನ್ನಾಗಿ ಕ್ಲಾಸ್ ತೊಗೊಂಡಿರ್ತಾರೆ. ಅವರು ಎಲ್ಲ ಈಗ ಹಳೆ ಟೀಚರ್ ಹೆಂಗಿದ್ದೀವಿ ಅಂತಂದರೆ ನಾವೆಲ್ಲ ಬೋರ್ಡ್ ಟೀಚರ್ಸ್ಗಳು, ನಾವೆಲ್ಲ ಬೋರ್ಡ್ನಲ್ಲಿ ಬರೋದು ಏನೇನು ಮಾಡಿ ಎಲ್ಲ ತಿಳಿಸ್ತೀವಿ. ಅವೆಲ್ಲ ಈಗ ಬೋರ್ಡ್ ಪ್ಲಸ್ ಡಿಜಿಟಲ್ ಟೀಚರ್ಗೆಲ್ಲ ಈಗ ಡಿಜಿಟಲ್ ಆಗಿ ಕಲಿಸ್ತಾ ಇದ್ದಾರೆ ನಿಮಗೆಲ್ಲ. ಇಲ್ಲೆಲ್ಲ ನಾವು ಇಷ್ಟೊತ್ತನ ಅವರು ಮಾಡಿದಂಥ ಪ್ರೋಗ್ರಾಮನ್ನು ಮೊದಲು ಕೇಳಿದ್ವಿ. ಅವೆಲ್ಲ ಬೇರೆ ಬೇರೆ ಪ್ರೋಗ್ರಾಮ್ಗಳು ಇಲ್ಲಿ ಏನು ಮಾಡಿದೆ ಅವ್ರು ನೀಟಾಗಿ ಹಾಕಿದ್ದಾರೆ. ಅವ್ರ ಟೀಚರ್ ಅವ್ರು ಏನು ಕಲಿಸ್ತಾ ಇದ್ದಾರೆ ಅದನ್ನೆಲ್ಲ ಹಾಕಿದ್ದಾರೆ. ಅದರಿಂದ ಬಹಳ ಚೆನ್ನಾಗಿ ಕಲಿಬೋದು. ನೀವು ಡಿಜಿಟಲ್ ಆಗಿ ಏನೇನು ಉಪಯೋಗ ಮಾಡಿಕೊಂಡು ಅದನ್ನೆಲ್ಲ ನೀವು ಕಲಿತ್ರೆ ಮುಂದಿನ ದಿನಗಳಲ್ಲಿ ನೀವೆಲ್ಲ ಭವಿಷ್ಯದಲ್ಲಿ ಒಳ್ಳೆ ಡಾಕ್ಟರ್ಸು, ಒಳ್ಳೆ ಇಂಜಿನಿಯರ್ಸು, ಒಳ್ಳೆ ವಿಜ್ಞಾನಿಗಳು ನೀವೆಲ್ಲ ಆಗಬೇಕು. ಈ ಒಂದು ದಿವಸ, ಈ ಶಿಕ್ಷಕರ ದಿನಾಚರಣೆ ದಿವಸ ನಮ್ಮನ್ನು ಇಲ್ಲಿಗೆ ಕರೆಸಿ. ಆ್ಯಕ್ಚುಲ್ ಆಗಿ ನಮ್ಮ ಕಾಲೇಜಿನಲ್ಲಿ ಒಂದು ದೊಡ್ಡ ಫಂಕ್ಷನ್ ನಡೀತಾ ಇದೆ, ಅಲ್ಲಿ ನಾನು ಗೆಸ್ಟ್ ಆಗಿದ್ದೆ. ಆದರೆ ಬೆಳದವರು ಹೇಳಿದರು, ಸರ್ ನೀವು ಯಾವುದೇ ಕಾಲಕ್ಕೆ ಮಿಸ್ ಮಾಡೋಂಗಿಲ್ಲ, ಬರಲೇಬೇಕು ನೀವು ಅಂತೇಳಿ ಆದಾಗ ಅದಕ್ಕೆ ನಾನು ಅಡ್ಜಸ್ಟ್ಮೆಂಟ್ ಮಾಡಿ ಈವ್ನಿಂಗ್ ಅಲ್ಲಿ ನಡೀತಾ ಇದೆ ನಮ್ಮಲ್ಲಿ ಫಂಕ್ಷನು. ಅದಕ್ಕಾಗಿ ನನಗೆ ಭಾಳ ಖುಷಿ. ಅಲ್ಲಿ ದಿನಾಲೂ ನಡೀತಾ ಇರ್ತಂಥ ಫಂಕ್ಷನ್ಗಳು ನಮ್ಮ ಕಾಲೇಜಿನಲ್ಲಿ, ಅದು ಬೇರೆ. ಬಟ್ ಇಲ್ಲಿ ನಾನು ಇಟ್ನಳ್ಳಿಗೆ ಬಂದು ನಿಮ್ಮ ಜೊತೆ ಮುದ್ದು ಮಕ್ಕಳ ಜೊತೆ ನಾನು ಬೆರೆತು ಎಲ್ಲರೂ ಇವು ಮಾತಾಡೋದಕ್ಕೆ ಭಾಳ ಖುಷಿ ಆಯಿತು. ಮುಂದಿನ ದಿನಗಳಲ್ಲಿ ನೀವೆಲ್ಲ ಭವಿಷ್ಯದಲ್ಲಿ ಒಳ್ಳೆಯ ಒಬ್ಬ ಪ್ರಜೆಗಳಾಗಿ ಹೊಂದಬೇಕು. ಆಮೇಲೆ ಈ ಒಂದು ಶಿಕ್ಷಕರ ದಿನಾಚರಣೆ ದಿವಸ ನಮ್ಮನ್ನು ಕರೆಸಿ ಸನ್ಮಾನ ಮಾಡಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕೆ ನನಗೆ ಭಾಳ ಖುಷಿ ಇದೆ. ಎಲ್ಲರಿಗೂ ಇನ್ನೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ನನಗೆ ಓಕೆ, ನನ್ನ ಕರೆಗೆ ಒಕ್ಕೊಟ್ಟು ಇಲ್ಲಿವರೆಗೂ ಬಂದಂಥ ಮಲ್ಲನಗೌಡ ಬ್ರದರ್ಸ್ ಅವರು ಮುದ್ದು ವಿದ್ಯಾರ್ಥಿಗಳ ಕುರಿತು, ಅದೇ ಥರನಾಗಿ ಒಂದು ಸರಸ್ವತಿ ಟ್ಯುಟೋರಿಯಲ್ ಕ್ಲಾಸ್ನ ಕುರಿತು, ಅದೇ ಥರನಾಗಿ ಯಾವ ರೀತಿ ವಿದ್ಯಾರ್ಥಿಗಳು ತಮ್ಮ ಆದರ್ಶ ಜೀವನ ನಡೆಸ್ಕೋಬೇಕಂತ ತುಂಬ ಅರ್ಥಪೂರ್ಣವಾಗಿ ಹೇಳಿದಂಥ ಗುರುಗಳಿಗೆ ಮತ್ತೊಮ್ಮೆ ನಿಮ್ಮ ಜೋರ ಚಪ್ಪಾಳೆ ಬರಬೇಕು ವಿದ್ಯಾರ್ಥಿಗಳು. ಓಕೆ, ಈ ಒಂದು ವೇದಿಕೆಯ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಂಥ ಆರ್ ಬಿ ಬಿರಾದರ್ ಗುರುಗಳು, ನಿವೃತ್ತ ದೈಹಿಕ ಶಿಕ್ಷಕರು, ವಿದ್ಯಾರ್ಥಿಗಳ ಕುರಿತು, ಅದೇ ತನಗೆ ಒಂದು ಸಮಾಜದಲ್ಲಿ ಏರುಪೇರುಗಳಾಗುತ್ತಿರುವ ವಿದ್ಯಾರ್ಥಿಗಳ ಕುರಿತು ಒಂದೆರಡು ಮಾತನಾಡಬೇಕು ಸರ್. ಕೋರುತ್ತಾ ಹಾಗೂ ಕಣ್ಣೂರವರೇ, ಈ ಶಿಕ್ಷಕರವರೇ, ಹಾಗೂ ವಿದ್ಯಾರ್ಥಿನಿಗೂ ಕೂಡ ಈ ಶಿಕ್ಷಕರ ದಿನಾಚರಣೆಯನ್ನು ಸೆಪ್ಟೆಂಬರ್ 5ರಂದು ಸರ್ವಪಲ್ಲಿ ರಾಧಾಕೃಷ್ಣರವರ ಜನ್ಮದಿನದ ಅಂಗವಾಗಿ ಆಚರಿಸಲ್ಪಡ್ತದೆ. ಅವರ ಜನ್ಮದಿನವನ್ನೇ ಶಿಕ್ಷಕರ ದಿನಾಚರಣೆ ಆಚರಿಸ್ಬೇಕಂತ ಅವರೊಂದು ಹೇಳಿದ್ರಿಂದ ಅಲ್ಲಿಂದ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸುತ್ತಾ ಬಂದರು. ಶಿಕ್ಷಕರ ದಿನಾಚರಣೆ ದೇಶ ತುಂಬ ಎಲ್ಲ ಆಚರಿಸ್ತಾರೆ ಇವತ್ತಿನ ದಿವಸ. ಶಿಕ್ಷಕರ ಆದರ್ಶ ಶಿಕ್ಷಕರ ಪ್ರಶಸ್ತಿ ಕೂಡ ಇವತ್ತಿನ ದಿವಸ ಎಲ್ಲ ಕಡೆ ನಮ್ಮ ದೇಶ ತುಂಬ ಎಲ್ಲ ಆದರ್ಶ ಶಿಕ್ಷಕರು, ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟ ಶಿಕ್ಷಕರ ಆದರ್ಶ ಶಿಕ್ಷಕರಂತ ಪ್ರಶಸ್ತಿ ಕೂಡ ಇವತ್ತಿನ ದಿವಸ ಕೊಡಮಾಡಲ್ಪಡ್ತಾರೆ. ಆದ್ರೆ ಈ ಆದರ್ಶ ಶಿಕ್ಷಕರ ಏನು ಬಹುಮಾನ ಈಗೇನು ತಗೋತಾರ ಅವರು ಮಾತ್ರ ಆದರ್ಶ ಶಿಕ್ಷಕರು, ಉಳಿದ್ರೆ ಅವ್ರಿಲ್ಲ ಅಂತ ಅಲ್ಲ.
ಈಗ ಏನು ಪ್ರಶಸ್ತಿ ತಗೋತಾರ ಅವರೇ ಆದರ್ಶ ಶಿಕ್ಷಕರಂತಲ್ಲ, ಅವ್ರ ಆದರ್ಶ ಶಿಕ್ಷಕರ ಪ್ರಶಸ್ತಿ ಈಗ ಹೆಂಗೆ ಆಗ್ತಂದ್ರೆ ಪ್ರಶಸ್ತಿ ಒಳಗೂ ಏನೋ ಈಗ ಅಷ್ಟೊಂದು ಎಲ್ಲಿ ಉಳಿದಿಲ್ಲ ಅಂತ ನನ್ನ ಅನಿಸಿಕೆ, ನನ್ನ ವೈಯಕ್ತಿಕ ಅನಿಸಿಕೆ. ಯಾಕಂದ್ರೆ ಇವತ್ತು ಅದು ಏನಾಗ್ಯದ ಕಮರ್ಷಿಯಲ್ ಆಗ್ಯದ, ರಾಜಕೀಯ ಆಗ್ಯದ. ಯಾರು ದೂಡ್ರದಾರ ಅವ್ರಿಗೆ ಇವತ್ತಿನ ದಿವಸ ಕ್ಷಮೆ ಕೇಳಿ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಶಿಕ್ಷಕರಿಗೆ ಇವತ್ತಿನ ದಿವಸ ಏನು ಸನ್ಮಾನ ಮಾಡ್ಲಾತಾರಲ್ಲ ಅದು ಇರ್ಬೋದು, ಕೆಲವೊಬ್ರು ಶಿಕ್ಷಕರು ಇಲ್ಲ ಅನ್ನಂಗಿಲ್ಲ. 50% ಇರ್ತದೆ, 50% ಒಂದು ಏನೋ ಒಂದು ಆಮಿಷ ಒಡ್ಡಿ ಈ ಪ್ರಶಸ್ತಿಯನ್ನು ಸ್ವೀಕಾರ ಮಾಡ್ತಾರ ಅನ್ನೋ ಅನಿಸಿಕೆ ನನ್ನ ಅನಿಸಿಕೆ, ವೈಯಕ್ತಿಕ ಅನಿಸಿಕೆ. ಈಗ ನಾನು ಕೂಡ 32 ವರ್ಷ ನಾನು ಸರ್ವಿಸ್ ಮಾಡಿದೆ. ನಾನು ಸ್ಟೂಡೆಂಟೇ 32 ವರ್ಷ ಸರ್ವಿಸ್ ಮಾಡಿದೆ. ನನಗೆ ಒಂದು ತಾಲೂಕು ಮಟ್ಟದ ಶಿಕ್ಷಕರ ಪ್ರಶಸ್ತಿನೂ ಸಿಗಲಿಲ್ಲ. ನನಗೆ ಸಂತೋಷ ಇದೆ ಇವತ್ತು. ಯಾಕೆ ಸಿಗಲಿಲ್ಲ ಅನ್ನೋ ಸಂತೋಷ ಇದೆ ನನಗೆ. ಅವಾಗ ಸಿಗಲಿಲ್ಲ ಅನ್ನೋ ಒಂದು ಫೀಲಿಂಗ್ ಇತ್ತು ನನಗೆ. ಆದರೆ ಇವತ್ತಿನ ದಿವಸ ಸಿಗಲಿಲ್ಲಲ್ಲ, ಅದು ನನಗೆ ಸಂತೋಷ ಇದೆ. ಯಾಕಂದ್ರೆ ನನಗೆ ಅವತ್ತಿನ ದಿವಸ ಆದರ್ಶ ಶಿಕ್ಷಕರ ಒಂದು ಯಾವ್ದಾದ್ರು ಬಹುಮಾನ ಕೊಟ್ಟಂದ್ರೆ ನನಗಿಂತ ಆದರ್ಶ ಇದ್ದವರು ಒಬ್ರಿಗೆ ಏನೋ ವಂಚನೆ ಆಗ್ತಿತ್ತೇನೋ ಅಂತ ನಾನು ಇವತ್ತಿನ ಅನಿಸಿಕೆ. ನನಗೆ ಏನಾದ್ರೆ ನಾನೇ ಹೇಳ್ಕೋಬಾರ್ದು. ನನ್ನ 32 ವರ್ಷನಾಗ ನನಗೆ ನಾನು ಸ್ಕೂಲ್ ಮಟ್ಟದಲ್ಲಿ ಹಿಡಿದು ರಾಷ್ಟ್ರ ಮಟ್ಟದೊಳಗೆ ನನಗೆ ಸರ್ಟಿಫಿಕೇಟ್ಸ್ ಅದಾವ. ಗೌರ್ಮೆಂಟೇ ಕೊಟ್ಟಿದ್ದ ಸರ್ಟಿಫಿಕೇಟ್ಸ್ ಅದಾವ, ಸಾಕು. ನನಗೆ ವಿದ್ಯಾರ್ಥಿಗಳು ಈ ವಿದ್ಯಾರ್ಥಿನಿಯರು ಏನದಾರಲ್ಲ ಅವರು ನಮ್ಗೆ ಇವರು ಒಬ್ಬರ ಒಳ್ಳೆಯ ಶಿಕ್ಷಕರು, ಇವರು ನಮ್ಮ ಸರ್, ಇವರು ನಮ್ಮ ಪಿ ಸರು, ದೂರ ಲೆಕ್ಕಾಗಿ ಅವ್ರು ನಮ್ಮ ಪಿ ಟಿ ಸರ್, ಅವ್ರು ನಮ್ಮ ಸರು ಆ ಥರ ಏನೋ ಒಂದು ಗೌರವ ಕೊಡ್ತಾರೆ ನಮಗೆ. ಅದು ರಾಷ್ಟ್ರ ಮಟ್ಟದ ಪ್ರಶಸ್ತಿಗಿಂತ ಹೆಚ್ಚಿನಂತ ನಾ ತಿಳ್ಕೊಂಡು ಆ ಪ್ರಶಸ್ತಿ ವಿದ್ಯಾರ್ಥಿಗಳಿಂದ ನಮಗೆ ಬರಬೇಕು. ಗೌರವ ವಿದ್ಯಾರ್ಥಿನಿಯರಿಂದ ಬರಬೇಕು ಹೊರತಾಗಿ ಯಾವುದೇ ಒಂದು ಸರ್ಕಾರದಿಂದ ಕೊಡುವಂಥ ಬಹುಮಾನದಿಂದ ಬೇಡ ಅಂತ ನನ್ನ ಅನಿಸಿಕೆ. ಇನ್ನು ಮಕ್ಕಳು 3 ವರ್ಷದ ಬುದ್ಧಿ 100 ವರ್ಷ ಇರ್ತದೆ ಅಂತ ಹೇಳ್ತಾರೆ. 3 ವರ್ಷದ ಬುದ್ಧಿ ಏನದಲ್ಲ 100 ವರ್ಷನೇ ಇರ್ತದೆ. ಅದಕ್ಕೆ ನೀವೇನದಲ್ಲ ಭಾಳ ಇಂಪಾರ್ಟೆಂಟ್ ಅದ. ನೀವು ಸಣ್ಣ ಮಕ್ಕಳು ಏನು ಮಾತಾಡಬೇಕು, ನಾವು ಮಾತಾಡಿದ್ರೆ ನಿಮ್ಗೆ ಅರ್ಥ ಆಕತ್ ತಿಳ್ಕೊಳ್ಳಿ. ಯಾಕಂದ್ರೆ ಆ ಥರ ನಿಮ್ಮ ತಯಾರು ಮಾಡ್ಯಾರ ಸರ್, ಅವರು ಟೀಚರ್ಸ್ ಎಲ್ಲರೂ ನಿಮ್ಮನ್ನ ಆ ಮಟ್ಟಕ್ಕೆ ತಯಾರು ಮಾಡ್ಯಾರ. ನೀವು ಸೈಲೆಂಟಾಗಿ ಕೂತಿದ್ದು ನೀವು ಈ ಕಡೆ ಲಕ್ಷ ಕೊಡೋದು ನೋಡಿದ್ರೆ ಗೊತ್ತಾಕ ನಮಗೆ. ನಿಮ್ಗೆ ಒಂದು 4 ಇದು ಹೇಳ್ತೀನಿ ನಾವು ಪ್ರಕಾರಗಳು. ಅದರಲ್ಲಿ ನೀವು ಯಾವ್ದು ಆಗ್ತೀರಿ, ನೀವು ಯಾವ ಪ್ರಕಾರ ಆಯ್ಕೋತೀರಿ. ನಂಬರ್ 1 ಪ್ರಕಾರ ಜನ ಇರ್ತಾರೆ, ವ್ಯಕ್ತಿಗಳಿರ್ತಾರೆ. ನೀವು ನಾಳೆ ಇಂದಿನ ಬಾಲಕರು, ನಾಳಿನ ನಾಗರಿಕರು, ನೀವು ದೊಡ್ಡವರಾಗವ್ರೆ. ನಾಳೆ ಸಮಾಜದಾಗ ನಿಮ್ಮದೇ ಪಾತ್ರ ಭಾಳ ಮುಖ್ಯ ಐತಿ. ನೀವು ಯಾವ ಪ್ರಕಾರ ಆಗ್ತೀರಿ. ನಂಬರ್ 1 ಎಲ್ಲರಿಗೂ ಒಳ್ಳೆಯದಾಗಲೇನಂತ ಜನ ಐತಿ. ಎಲ್ಲರಿಗೂ ಒಳ್ಳೆಯದಾಗಬೇಕು, ಯಾರಾರ ಒಟ್ಟು ಎಲ್ಲರಿಗೂ ಒಳ್ಳೆಯದಾಗಬೇಕು ಅಂತ ಜನ ನಂಬರ್ 1 ಪ್ರಕಾರ. ನಂಬರ್ 2 ನನಗೂ ಒಳ್ಳೆಯದಾಗಬೇಕು, ಉಳಿದವ್ರಿಗೆ ಒಳ್ಳೆಯದಾಗಬೇಕು ಅನ್ನೋ ಜನ 2ನೇದು. ನನಗೂ ಒಳ್ಳೆಯದಾಗಬೇಕು, ನಿಮಗೂ ಒಳ್ಳೆಯದಾಗಬೇಕು, ಉಳಿದವ್ರಿಗೆ ಎಲ್ಲರಿಗೂ ಒಳ್ಳೆಯದಾಗಬೇಕು ಅನ್ನೋ ಜನ ನಂಬರ್ 2. ನಂಬರ್ 3 ನನಗೆ ಮಾತ್ರ ಒಳ್ಳೆಯದಾಗಬೇಕು, ಉಳಿದವ್ರಿಗೆ ಒಳ್ಳೆಯದಾದ್ರೆ ಏನು ಬಿಟ್ಟರೆ ಏನು, ನನಗೆ ಮಾತ್ರ ಒಳ್ಳೆಯದಾಗಬೇಕು, ನಾ ಮಾತ್ರ ಚೆನ್ನಾಗಿರಬೇಕು ಅನ್ನೋಂಥ ಜನ. 4ನೇ ಟೈಪ್ ನನಗೆ ಒಳ್ಳೆಯದಾಗಿಲ್ಲ ಅಂದ್ರೆ ಇನ್ನೊಬ್ಬರಿಗೆ ಒಳ್ಳೆಯದಾಗಕ್ಕೆ ನಾ ಬಿಡಂಗಿಲ್ಲ, ಆಗಬಾರ್ದು ಅವ್ರಿಗೆ. ನನಗೂ ಯಾವಾಗ ಒಳ್ಳೆಯದಾಗಿಲ್ಲ ಅಂದ್ರೆ ಇನ್ನೊಬ್ಬರಿಗೆ ಆಗಬಾರ್ದು ಅನ್ನೋಂಥ 4. ಅದ್ರಾಗ ನೀವು ಯಾವ ಟೈಪ್? ಗುಡ್, ವೆರಿ ಗುಡ್. 1 ಅಥವಾ 2. 1 ಕಠಿಣದ ನಾನೇ ಆಯ್ಕೊಂಡಿಲ್ಲ, 1ನೇದು. ವೆರಿ ಗುಡ್, ನಾನೇ ಆಯ್ಕೊಂಡಿಲ್ಲ 1ನೇದು ನಾನೇ ಆಗಂಗಿಲ್ಲ. ಯಾಕಂದ್ರೆ ಮಹಾತ್ಮರ ಆಗಿಬಿಡ್ತಾರೆ ಅವರು. ಸಿದ್ದೇಶ್ವರ ಸ್ವಾಮಿ ಅಜ್ಜಾರ್ ಇದ್ರಲ್ಲ ಅವರು ನಂಬರ್ 1 ಎಲ್ಲರಿಗೂ ಒಳ್ಳೆಯದಾಗಬೇಕು, ನನಗೂ ಒಳ್ಳೆಯದಾಗಲಿ, ಉಳಿದವ್ರಿಗೆ ಒಳ್ಳೆಯದಾಗಲಿ ಅಂತ ಆಗಬೇಕು. ನೀವೆಲ್ಲರಿಗೆ ಒಳ್ಳೆಯದನ್ನು ಬಯಸಬೇಕು, ಒಳ್ಳೆಯದನ್ನು ಮಾಡಬೇಕು. ಇವತ್ತಿನ ದಿವಸ ಇವರು ಬಿರಾದರ್ ಸರ್ ಭಾಳ ನಿಮ್ಮನ್ನ ತಯಾರು ಮಾಡ್ಯಾರ. ನಮಗಿದು ಜಾಗ ಹತ್ತಿ ಆಯ್ತಿದ್ರು. ಮೊದಲೇ ಸ್ವಲ್ಪ ನಮಗೆ ಹೇಳಿದ್ರೆ ಇನ್ನೊಂದು ವ್ಯವಸ್ಥೆ ಮಾಡ್ತಿದ್ವಿ. ಇವ್ರು ಸರ್ ಅಂದಾಗ ಸರ್ ಭಾಳ ಚೆನ್ನಾಗಿ, ನಾವು ಭಾಷಣಕಾರರಲ್ಲ, ನಮಗೆಲ್ಲ ಗೊತ್ತದಿಲ್ಲ, ಎಲ್ಲ ಗೊತ್ತ. ನಾವೆಲ್ಲ ಪಿ ಟೀಚರ್ ಆಗಿ ನಾವು ಭಾಷಣಕಾರನ. ನಾನು ಸರ್ವಿಸ್ ಮುಗಿತಾನ ನಾ ಸ್ಟೇಜ್ ಮ್ಯಾಗ ಹೋಗಿಲ್ರಿ. ನಾನು 32 ವರ್ಷ ಏನಿದ್ರು ನನ್ನ ಗ್ರೌಂಡ್ನಾಗ ವಿದ್ಯಾರ್ಥಿಗಳನ್ನ ನಾನು ಮಾತಾಡಕ್ಕೆ ಅವಕಾಶ ಇದ್ದಿದ್ದಿಲ್ಲ. ಈಗ ಇಂಥವ್ರೆಲ್ಲ ಒಂದು ಕಾರ್ಯಕ್ರಮಕ್ಕೆ ತರೋದು ಏನೋ ನಮಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಾರ. ಆ ದೃಷ್ಟಿಯಿಂದ ನೀವೆಲ್ಲರೂ ಇವ್ರು ಸರ್ ಏನದಲ್ಲ ಭಾಳ ಚೆನ್ನಾಗಿ ತಯಾರು ಮಾಡ್ಯಾರ ನಿಮ್ಮನ್ನೆಲ್ಲ. ಪ್ರತಿ ದಿವಸ ನಾನು ನೋಡ್ತಿರ್ತೀನಿ, ನೋಡ್ತಿರ್ತೀನಿ ಅವ್ರ ಕಾರ್ಯಕ್ರಮಗಳು ಬಂದೇ ಬರ್ತಾವೆ.
ಏನು ಮಾಡಿರ್ತಾರ ಅದು ನಮಗೆ ಫಸ್ಟ್ ನನಗೆ ಬಂದಿರ್ತದೇನೋ ಅಂತ ನನಗೆ ಅನಿಸ್ತದೆ. ಫಸ್ಟ್ ಸಾರಿ ಹೋಗ್ತೈತಿ, ಸೆಕೆಂಡ್ ನನಗೆ ಬರ್ತದೆ ಅಂತ ನನಗೆ ಅನಿಸೈತಿ. ಆ ದೃಷ್ಟಿಯಿಂದ ಮೇಡಮ್ ಅವರು ಎಲ್ಲರೂ ಅವರು ತಮ್ಮ ವೃತ್ತಿಯಲ್ಲಿ ತಮ್ಮ ಶಿಕ್ಷಣ ಕಲಿಯೋದ್ರ ಜೊತೆಗೆ ನಿಮಗೆ ಬಂದು ಹೇಳ್ಕೊಡ್ಲಾತ್ತಾರ, ನಿಮಗೆ ಬಂದು ಶಿಕ್ಷಣ ಹೇಳ್ಕೊಡ್ಲಾತ್ತಾರ. ಅದನ್ನು ಉಪಯೋಗ ಮಾಡ್ಕೋರಿ. ನೀವು ಮನೆಯೊಳಗೆ ತಾಯಿ ತಂದೆಗೆ ಎಷ್ಟು ಮಂದಿಗೆ ನೀವು ತಾಯಿ ತಂದೆಗೆ ನೀವು ಇದ್ರಾಗ ಎಷ್ಟು ಮಂದಿಗೆ ಫ್ರೀಯಾಗಿ ಮಾತಾಡ್ತೀರಿ? ಸುಮ್ಮ ಕೈ ಎತ್ತಬೇಡ, ಸುಳ್ಳು ಹೇಳಬಾರ್ದು. ಸುಳ್ಳು ಹೇಳೋರು ನಮಗೆ ಬೇಡ, ಕರೆ ಹೇಳೋರು ಅಟ್ಟಬೇಕು. ಒಬ್ಬರೇ ಇರಲಿ ಇಬ್ಬರೇ ಇರಲಿ. ಎಷ್ಟು ಮಂದಿ ತಾಯಿ ತಂದೆಗೆ ಯಾಕೆ ಮಾತಾಡ್ತೀರಿ? ಕೈ ಎತ್ತಬೇಡ. ನನಗೆ ಗೊತ್ತದ ನೀವು ಯಾರು ಮಾತಾಡ್ತಾರೆ. ಫಸ್ಟ್ ಯಾರು ಇರ್ತೀರಿ ಇಬ್ಬರು ಬಂದು ಅಷ್ಟೇ ಬಿಡ್ರಿ. ಯಾಕೆ ತಾಯಿ ತಂದೆಗೆ ಯಾಕೆ ಮಾತಾಡಬಾರ್ದು? ಈ ಸರ್ಗೆ ಮಾತಾಡ್ತಿರಲ್ಲ ಯಾಕೆ? ಮೇಡಮ್ ಅವ್ರಿಗೆ ಮಾತಾಡ್ತಿರಲ್ಲ ಯಾಕೆ? ತಾಯಿ ತಂದೆಗೂ ನೀವು ಯಾಕೆ ಮಾತಾಡಿ? ಫಸ್ಟ್ ಏನಾಗಿ ಹೇಳಿದ್ರು ಅವರು, ಮೇಡಮ್ ಅವ್ರು ಹೇಳಿದರು, ಯಾರು 3 ಮಂದಿಗೆ ಮಾತ್ರ, ತಾಯಿ ತಂದೆ ಶಿಕ್ಷಕರು. ಅದನ್ನ ನೀವು ತಿಳ್ಕೊಂಡಿರತ್ತ ಅರ್ಥ ಆಯ್ತಾ? ಹಾಂ, ನೀವು ಮಾಡಬೇಕು, ತಾಯಿ ತಂದೆಗೆ ಮೊದಲು ಗೌರವ ಕೊಡಬೇಕು, ಮರ್ಯಾದೆ ಕೊಡಬೇಕು, ಚಂದಾಗಿ ಮಾತಾಡಬೇಕು. ಬೆಳಗ್ಗೆ ಹೇಳೋಣ ಅವ್ರಿಗೆ ನಮಸ್ಕಾರ ಮಾಡಬೇಕು. ತಾಯಿ ತಂದೆಗೆ ನಮಸ್ಕಾರ ಮಾಡಿರಿ. ನೀವು ಫಸ್ಟ್ ಹೇಳೋಣ ತಾಯಿ ತಂದೆಗೆ ನಮಸ್ಕಾರ ಮಾಡಿದ್ರೆ ಮುಗಿಯುತ್ತೆ. ನಿಮ್ಗೆ ಇಡೀ ದಿನ ನಿಮ್ಮದು ಯಾವುದೇ ವಿಘ್ನಿಂದ ಹೋಗ್ಬಿಡ್ತದೆ. ನೆಕ್ಸ್ಟ್ ಗುರುಗಳೇ ಬರ್ತಾರೆ. ಗುರುಗಳಿಗೆ ಬೆಳೀಲಿ ಹೋಲಿ ಅಂತ ಹೇಳುತ್ತಾ ನಾನು ಈ ಕಾರ್ಯಕ್ರಮ ಕರೆಸಿ ಯಾರು ಮಾತನಾಡೋ ಅವಕಾಶ ಮಾಡಿ ಎಲ್ಲರಿಗೂ ನಮಸ್ಕರಿಸಿ ನಾನು ಯಾರು ಮಾತನಾಡ್ತೀನಿ. ಜೈ ಹಿಂದ್. ತುಂಬ ಅರ್ಥಗರ್ಭಿತವಾಗಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದಂಥ ಆರ್ಬಿ ಗುರುಗಳಿಗೆ ತುಂಬ ಹೃದಯ ಧನ್ಯವಾದಗಳು. ಇನ್ನೊಂದು ಮಾತು ಹೇಳ್ತೀನಿ ವಿದ್ಯಾರ್ಥಿಗಳು, ಹೊರದೇಶಕ್ಕೆ ಹೋದವರೆಲ್ಲ ಸ್ವಾಮಿ ವಿವೇಕಾನಂದ ಆಗೋದಿಲ್ಲ. ಹೆಣ್ಮಕ್ಳೇ, ಹೊರದೇಶಕ್ಕೆ ಹೋದವರೆಲ್ಲ ಸ್ವಾಮಿ ವಿವೇಕಾನಂದ ಆಗೋದಿಲ್ಲ. ಅದೇ ತರನಾಗಿ ನಡುರಾತ್ರಿ ಎದ್ದು ಮನೆ ಬಿಟ್ಟು ಹೋದವರೆಲ್ಲ ಅಕ್ಕ ಮಹಾದೇವ ಆಗೋದಿಲ್ಲ. ಅದೇ ತರನಾಗಿ ನಮಗೆ ಯಾರೇ ಆಟವನ್ನು ಕಲಿಸಿದ್ರು ನಮ್ಮ ಆರ್ಬಿ ಗುರುಗಳೇ ಇರ್ತಾರೆ. ಮಕ್ಕಳಿಗೆ ಕಲಿಸೋದಿಲ್ಲ. ಓಕೆ, ಈ ಒಂದು ಕಾರ್ಯಕ್ರಮದ ಮುಂದಿನ ತಯಾರಿ ಕಲ್ಲು ಗೆಣ್ಣೂರವರು ವಿದ್ಯಾರ್ಥಿಗಳ ಕುರಿತು, ಪೊಲೀಸ್ ಅಧಿಕಾರಿಗಳು ವಿದ್ಯಾರ್ಥಿಗಳನ್ನು ಕುರಿತು ಒಂದೆರಡು ಮಾತುಗಳನ್ನು ಆಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಸರ್. ನಿಮ್ಮ ಜ್ವರ ಚಪ್ಪಾಳೆ ಬಂದಿದೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಸಾಕ್ಷಾತ್ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಇವತ್ತು ಶಿಕ್ಷಕರ ದಿನಾಚರಣೆ. ಶಿಕ್ಷಕರ ದಿನಾಚರಣೆ ಶುಭಾಶಯಗಳು ತಂದಿರುವುದು. ವೇದಿಕೆ ಮೇಲೆ ಆಶೀರ್ವಾದ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಶಿಕ್ಷಕರ ದಿನಾಚರಣೆ ಶುಭಾಶಯಗಳು. ಇದೇ ರೀತಿ ಟ್ಯೂಷನ್ ಕ್ಲಾಸ್ ಏನು ಹನುಮಂತರಾಯ ಬಿರಾದರ್ ಅವರು ಮಾಡಿದಾರಲ್ಲ, ಇದೇ ಥರ ಸೇವೆ ಮುಂದುವರಿಲಿ. ಅವ್ರದ್ದು ಅನನ್ಯ ಸೇವೆ ಅದವ್ರದ್ದು. ಈಗ ನಾನು ನೋಡ್ಬೇಕಾದ್ರೆ ಈಗ ನಮ್ಮ ಮಕ್ಕಳು ಇಬ್ಬರು ಅದಾರ, ಇಬ್ಬರು ಟ್ಯೂಷನ್ಗೆ ಬರ್ತಾರೆ. ಈ ಟ್ಯೂಷನ್ಗೆ ಬಂದ ನಂತರ ಎಷ್ಟು ಬದಲಾವಣೆ ಆಗ್ಯದ ಅನ್ನೋದು ನಮಗೆ ಗೊತ್ತೈತೆ. ಆದ್ದರಿಂದ ಇವರು ಸೇವೆ ಅನನ್ಯ ಅದ. ಅದೇ ಥರ ಇನ್ನೊಂದು ಹೇಳ್ಬೇಕಂದ್ರೆ ನಮಗೆ ಇವರು ಬಿರಾದರ್ ಸರು ನಮಗೆ ಅವ್ರ ಕೈಯಾಗ ಕಲ್ತೀವಿ ನಾವು. ಒಂದು ಘಟನೆ ಹೇಳ್ತೀನಿ ನಾನು. 10th ಮುಗಿದ ಮೇಲೆ ಪೊಲೀಸ್ ಟ್ರೈ ಮಾಡ್ತಾಯಿದ್ದೆ. ನಾನು ಟ್ರೈ ಮಾಡ್ಬೇಕಾದ್ರೆ ಗುಂಡು ಎಸೆತ ಟ್ರೈ ಮಾಡ್ತಾಯಿದ್ದೆ. ಅವ್ರಿಗೆ ಕೇಳಕ್ಕೆ ನಮಗೆ ಭಯ. ಸರ್ ಗುಂಡು ಕೊಡಿ ಸರ್, ನಾನು ಟ್ರೈ ಮಾಡ್ತೀನಿ ಅಂತ ಕೇಳಕ್ಕೆ ನಮಗೆ ಭಯ. ಹಾಗೆ ಅಂಜನ್ಕೋತ ಹೋಗಿ ಕೇಳಿದ್ವಿ. ಅವರು ಆಯಿತು ತಗೋ ಅಂತಂದರು. ಸರ್ ಮನೆಗೆ ಹೋಯ್ತೀನಿ ಸರ್, ನಾನು ಒಯ್ದು ಇಟ್ಕೊಂಡಿಲ್ಲ, ಫುಲ್ ಪ್ರಾಕ್ಟೀಸ್ ಆದ ನಂತರ ತಂದು ಕೊಡು ಅಂತ ಹೇಳಿದ್ರು. ನಾವು ಆ ಘಟನೆ ನಮಗೆ ಏನಾದರೂ ನೆನಪೈತಿ. ಅದೇ ಥರ ಅವರು ನಮಗೆ ಅಂಥವೆಲ್ಲ ಈ ಮಟ್ಟಕ್ಕೆ ಬರ್ಬೇಕಾದ್ರೆ ಅವ್ರ ಹೆಲ್ಪ್ ಭಾಳ ನಮಗೆ ಶಿಕ್ಷಕರ ಅದೆಲ್ಲ ನೆನಸ್ಕೊತೀನಿ. ಇಷ್ಟು ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಥ್ಯಾಂಕ್ ಯು. ತುಂಬ ಶಿಕ್ಷಕರ ಮೇಲಿನ ಕಾಳಜಿಯನ್ನು ಸುವಿವರವಾಗಿ ಹೇಳಿಕೊಟ್ಟಂತ ಪೊಲೀಸ್ ಅಧಿಕಾರಿಗಳಾದಂಥ ಕಲ್ಲು ಗೆಣ್ಣೂರವರಿಗೆ ಮತ್ತೊಮ್ಮೆ ಜೋರ ಚಪ್ಪಾಳೆ ಬರಬೇಕು ವಿದ್ಯಾರ್ಥಿಗಳು. ಇಲ್ಲಿವರೆಗೆ ಒಂದು ಕಾರ್ಯಕ್ರಮವನ್ನು ಸುವ್ಯವಸ್ಥಿತವಾಗಿ ಅರ್ಥಗರ್ಭಿತವಾಗಿ ನಡೆಸಿಕೊಟ್ಟಂತ ಮುಖ್ಯ ಅತಿಥಿಗಳಂತ ಆರ್ಬಿ ಗುರುಗಳು, ಅದೇ ತರನಾಗಿ ಮಲ್ಲಂಗೌಡ್ ಬಿರಾದರ್ ಸರು, ಅದೇ ತರನಾಗಿ ಕಲ್ಲು ಗೆಣ್ಣೂರವರು, ಅದೇ ತರನಾಗಿ ನಮ್ಮ ಶಾಲೆಯಲ್ಲಿ ಶಿಕ್ಷಣ ನೀಡಿದ ಶಿಕ್ಷಕರಿಗೆ ಎಲ್ಲರಿಗೂ ತುಂಬ ಧನ್ಯವಾದಗಳು ವ್ಯಕ್ತಪಡಿಸುತ್ತೇವೆ. ಎಲ್ಲರಿಗೂ
ಅಳಬೇಡ ಕಲಬೇಡ ಹುಸಿಯ ನುಡಿಯಲು ಬೇಡ ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರು ಅಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವ ನಲಿಸುವ ಪರಿ.